ಹೋಗ್ತಾ ಯಾಕಂದ್ರೆ ಆಲ್ ಓವರ್ ಇಂಡಿಯಾ ಎಲ್ಲಾ ಕಡೆ ಓಡಾಡ್ದೆ ಸರ್ ನಾನು. ಪೊಲ್ಯೂಷನ್ ತುಂಬಾ ನೋಡಿದೆ ಸರ್. ಎಲ್ಲಿ ಹೋದ್ರು ನಮ್ಗೆ ಏನೇನೋ ಕಡಿಮೆ ನಮ್ಮ ಊರೇ ನಮಗೆ ಮೇಲು ಸರ್ ಇವತ್ತು. ಅಲ್ಲ 4G 5G ಕೊಡುವಂತ ಎಷ್ಟೋ ಕಂಪ್ನಿಗಳು ಬರ್ಬೋದು ಸರ್. ಆದ್ರೆ ಒಂದು ಮಾತು ಹೇಳ್ತೀನಿ ಸರ್, ಗಂಜಿ ಕೊಡ್ಲಿಕ್ಕೆ ನಮ್ಮ ರೈತರು ಬಿಟ್ರೆ ಬೇರೆ ಯಾರ ಕೈಲೂ ಸಾಧ್ಯ ಇಲ್ಲ ಸರ್. ರೈತ ಸರ್ ನಿಮ್ ಪ್ರಕಾರ ಏನ್ ಇದಕ್ಕೆಲ್ಲ ಕಾರಣ? ಈಗ ಅದೇ ಎಷ್ಟೋ ಸರ್. ತೋಟ ನಾವು ನೋಡಿರ್ತೀವಿ, ಅಡಕೆ ಗಿಡಗಳು ಅಷ್ಟು ಅಂತ ಸಮೃದ್ಧಿಯಾಗೇ ಇರಲ್ಲ. ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ, ನೋಡಿ ತೆಂಗಿನ ಮಧ್ಯ ಹಾಕ್ಬಿಟ್ಟಿದೀವಿ ಬಿಸಿಲು ಬೀಳಲ್ಲ ಅಂತಾರೆ. ಇಲ್ಲಿ ನೋಡಿದ್ರೆ ನೋಡಿ, ಇಲ್ಲಿ ಪೂರ್ತಿ ನೆರಳು. ಸರ್ ನೋಡಿ ಸರ್, ಹೌದು. ಬರೀ ಒಂದು ಗಿಡ ಆದ್ರೆ ಸರ್ ಏನೋ ತಪ್ಪು ಇದು ಅನ್ಬೋದು ಸರ್. ನೋಡಿ ಸರ್, ಇಲ್ಲ ಆಲ್ಮೋಸ್ಟ್ ಎಲ್ಲಾ ಗಿಡ ಹಂಗೆ ಇದೆ ನೋಡಿ ಸರ್, ಸರ್. 2 ಅಡಿಯಷ್ಟು ದಪ್ಪ ಇದೆ ಸರ್. ಹೌದು. ಸ್ಟೆಮ್ ನೋಡಿ ಸರ್ ಹೇಗಿದೆ. ಹೌದು ಸರ್. ಇದ್ರ ಗೊಟ್ಟು ಏನ್ ಸರ್? ಸರ್ ಜೇನು ಸಕ್ಕತ್ತಾಗಿದೆ ಸರ್. ಬಿಡಿ ಬಿಡಿ ನಿಧಾನಕ್ಕೆ ಬಿಡಿ. ಸರ್ ಕಾಣಿಸ್ತಾ ಸರ್? ಹ್ಮ್. ಹಾಂ ಸರ್, ನಾವು ಕ್ಲೈಮೇಟ್ನ ಒಳ್ಳೆ ಕ್ಲೈಮೇಟ್ನ ಸೃಷ್ಟಿ ಮಾಡ್ಕೊಡೋದ್ರಿಂದ ಜೇನು ಇಲ್ಲೇ ನೋಡಿ ಸರ್. ತುಪ್ಪ ಕಾಣಿಸ್ತಾ ಸರ್ ಎಷ್ಟಿದೆ? ಸಿಕ್ಕಾಬಿಟ್ಟಿದೆ ಸರ್, ಚೆನ್ನಾಗಿದೆ ಪೂರ್ತಿ ಸರ್. ಅದು ಬೋರ್ ಏನಿದೆ ಅದು ಪೂರ್ತಿ ಸರ್ ಕೆಳಗಡೆ ಮತ್ತೆ ಮೇಲ್ಗಡೆ ಕಲ್ಲು ಸುತ್ತ ಕಟ್ಟಿದೆ ಸರ್. ಅದು ಹೇಳ್ಬೇಕು ಸರ್, ಭೂಮಿ ತಾಯಿ ಬಂಜೆ ಆಗಿದ್ದಾಳೆ ಸರ್. ಬಂಜೆಗೆ ಮಕ್ಕಳಾಗಲ್ಲ. ಇವರು ಬಂಜೆ ಮಾಡ್ಬಿಟ್ಟು ನಾವು ಬಾ 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 ಅಂದ್ರೆ ಬೆಳೆ ಬರಲ್ಲ ಸರ್. ಆ ತರ ಭೂಮಿನ ಸರ್ ವಾತಾವರಣದಲ್ಲಿರುವಂತ ನೈಟ್ರೋಜನ್ ಸರ್ ಹೀರಿ ನಮ್ಮ ಗಿಡಗಳಿಗೆ ಕೊಡುವಂಥದ್ದು ಇದೇನೆ ಸರ್. ಅದು ನಮಸ್ಕಾರ ನನ್ನ ವೀಕ್ಷಕರ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ನಾನೀಗ ಇಲ್ಲಿ ಬಸವರಾಳ್ ಹತ್ರ ಬಂದಿದ್ದೀನಿ. ಇಲ್ಲೊಬ್ರು ಸುನೀಲ್ ಅಂತ ಸರ್. ನಾನು ಕೋವಿಡ್ ಟೈಮಲ್ಲಿ ಎಲ್ಲೆಲ್ಲೋ ಒದ್ದಾಡಿ ಕಷ್ಟ ಬಿದ್ದು ಬಂದೆ, ನಮ್ಮೂರೇ ನಮಗ್ ಮೇಲು ಅಂತ ಒಂದು ತೋಟ ಕಟ್ಟಿದ್ದೀನಿ ಸರ್ ಅಂತ ಹೇಳಿದ್ದಾರೆ. ಬನ್ನಿ ಹೋಗೋಣ, ಹೇಗಿದೆ ಬಸವರಾಳ್ಗೆ ಹೋಗೋಣ, ಮತ್ತೆ ಸುನೀಲ್ ಅವರ ತೋಟ ಹೇಗಿದೆ ಅಂತ ನೋಡೋಣ. ಸರ್ ನಮಸ್ತೆ, ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್. ನಮಸ್ತೆ ಸರ್, ಸುನೀಲ್ ಅಂತ ಹೇಳಿ, ಮೊನಗನಹಳ್ಳಿ, ಬಸರಾಳ್ ಹೋಬಳಿ, ಮಂಡ್ಯ ತಾಲೂಕ್, ಮಂಡ್ಯ ಡಿಸ್ಟ್ರಿಕ್ಟ್ ಸರ್. ನಮ್ಮ ನೀವು ಹೇಗೆ ಸರ್ ಕೃಷಿಗೆ ಬಂದಿದ್ದು? ಫಸ್ಟ್ ಮೂಲತಃ ನೀವು ಕೃಷಿಕರ? ಹೇಗೆ, ಯಾವ ತರ ನೀವು ಕೃಷಿಗೆ ಬಂದಿದ್ದು? ಹೌದು ಸರ್, ನಮ್ಮ ತಂದೆಯವರು ಕೃಷಿಕರು. ನಾವು ಬ್ಯಾಂಗ್ಳೂರಲ್ಲಿ ಇದ್ದೀವಿ ಸರ್, ಯಾವುದೋ ಒಂದು ವರ್ಕ್ ಮಾಡ್ಕೊಂಡಿದ್ದೋ ಕಂಪ್ನಿನಲ್ಲಿ. ಹಾಗೆ ಕೃಷಿ ಕೆಲಸ ಮಾಡ್ತಾನೆ ಹಾಗೆ ಕೃಷಿ ತುಂಬಾ ಮಾಡಬೇಕು ಅನ್ನೋದೊಂದು ಕಾನ್ಸೆಪ್ಟ್ ಬಂದು ಅದಕ್ಕೆ ಊರಿಗೆ ಬಂದ ಸರ್. ಇಲ್ಲಿ ಕೃಷಿ ಮಾಡ್ತಾ ಇದೀವಿ ಸರ್ ಈಗ. ಸರ್ ಒಟ್ಟು ಎಷ್ಟು ಎಕರೆ ಇದೆ, ಏನೇನೆಲ್ಲ ಮಾಡಿದ್ದೀರಾ ಇಲ್ಲಿ? ಸರ್ ಇದು 1.5 ಎಕರೆ ಇದೆ. 1.5 ಎಕರೆನಲ್ಲಿ ತೆಂಗು, ಅಡಿಕೆ, ಬಾಳೆ, ಕೋಕೋ, ಜಾಯಿಕಾಯಿ ಸಮಗ್ರ ಕೃಷಿ ಮಾಡಿದ್ವಿ ಸರ್. ನಿಂಬು, ಹಲಸು, ಹಾಗೆ ಬಟರ್ ಫ್ರೂಟು ಎಲ್ಲ ಮಾಡಿದ್ವಿ ಸರ್. ನಿಮ್ ತಂದೆಯವರು ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತಾ ಇದ್ರಾ? ಇಲ್ಲ ಸರ್, ಅವ್ರು ಕೆಮಿಕಲ್ ಫಾರ್ಮಿಂಗ್ ಸರ್. ಅವ್ರಿಗೆ ನ್ಯಾಚುರಲ್ ಫಾರ್ಮಿಂಗ್ ಬಗ್ಗೆ ಅವ್ರಿಗೆ ಅಷ್ಟು ಇದಿಲ್ಲ. ನಿಮ್ಗೆ ಹೆಂಗೆ ಸರ್ ನ್ಯಾಚುರಲ್ ಫಾರ್ಮಿಂಗ್ ಬಗ್ಗೆ ಒಲವು ಬಂತು? ಅದು ಹೀಗೆ ಸರ್, ನಾವು ಹೊರಗಡೆ ಹೋಗ್ತಿದ್ದಾಗ ಆಲ್ ಓವರ್ ಎಲ್ಲ ಓಡಾಡ್ದು ಸರ್. ಹೊರಗಡೆ ಎಲ್ಲ ಓಡಾಡ್ತಿದ್ದಾಗ ನಾವು ಪೊಲ್ಯೂಷನ್ ಇದ್ದಾಗ ಹೊರಗಡೆ ಓಡಾಡ್ತಿದ್ದಾಗ ಈ ಸಾವಯವ ಬಗ್ಗೆ ಇದನ್ನ ನಾವು ತಿಂತಾರಂತ ಆಹಾರ ವಿಷವಾಗಿದೆ. ವಿಷಮಯ ಆಹಾರನ ತಿಂತಾ ಇದೀವಲ್ಲ, ಏಕೆ ನಮ್ಮ ಆಹಾರ ನಾವೇ ಬೆಳ್ಕೊಬೇಕಲ್ಲ ಅನ್ನೋ ಒಂದು ಕಾನ್ಸೆಪ್ಟ್ಗೆ ನಾವು ಈ ತರ ಮಾಡಿದ್ರೆ ಈ ತರ ಆಗುತ್ತೆ ಅಂತ ಹೇಳಿ ನಾವು ಸಾವಯವಕ್ಕೆ ಬಂದ ಸರ್. ನಾವು ಸಾವಯವ ಮಾಡ್ಬೇಕು ಅನ್ನೋದು ಆನಂತರ ಕೊರೋನಾ ಬಂದ ನಂತರ ಗೊತ್ತಾಗಿದ್ದು ಸರ್ ಇದು. ಅದಕ್ಕೆ ಮುಂಚೆ ನಮಗೂ ಕೂಡ ಅಷ್ಟು ಇದಿರ್ಲಿಲ್ಲ, ಮಾಡ್ಬೇಕು ಅನ್ನೋದು ಇದಿರ್ಲಿಲ್ಲ. ಕೊರೋನಾ ಬಂದ ನಂತರ ಮಾಡ್ಬೇಕನ್ನೋದು ನಮಗೊಂದು ಇದು ಬಂತು ಸರ್, ಐಡಿಯಾ ಬಂತು. ಅಲ್ಲ, ಕೆಲವರೆಲ್ಲ ಸುಮ್ನೆ ಸಾವಯವ ಅಂತ ಹೇಳ್ತಾರೆ, ಮಾಡಿದ್ರೆ ಒಳ್ಳೆ ಇಳುವರಿ ಬರಲ್ಲ ಅಂತಾರೆ. ಯಾಕಂದ್ರೆ ನೀವು ಕೆಲಸ ಬಿಟ್ಟು ಬಂದು ಇಲ್ಲಿ ಮಾಡ್ತಾ ಇದ್ದೀರಾ. ಸೊ ಕೆಲವರೆಲ್ಲ ಕೆಲಸ ಬಿಟ್ಟು ಬಂದ್ಮೇಲೆ ನಮ್ಗೆ ಇಳುವರಿ ಬೇಕು, ಸೊ ಸಾವಯವದಲ್ಲಿ ಏನು ಬರಲ್ಲ ಅಂತ ಹೇಳ್ತಾರೆ. ನಿಮ್ಮ ಅಭಿಪ್ರಾಯ ಏನ್ ಸರ್? ಇಲ್ಲ, ಬರುತ್ತೆ ಸರ್. ಭೂಮಿನ ಆತರ ಪ್ರಿಪೇರ್ ಮಾಡ್ಬೇಕು ಸರ್. ಪ್ರಿಪೇರ್ ಮಾಡ್ದೇನೆ ಬಾ ಅಂದ್ರೆ ಯಾವ್ದು ಬರಲ್ಲ ಸರ್. ಈಗ ಏನಾಗಿದೆ ಅಂದ್ರೆ ಕೆಮಿಕಲ್ ಹಾಕಿ ಭೂಮಿ ಎಲ್ಲ ಹೇಗಾಗಿದೆ ನೋಡಿ ಸರ್. ಆ ಭೂಮಿನ ಪ್ರಿಪೇರ್ ಮಾಡ್ಬೇಕು ಸರ್. ಭೂಮಿ ತಾಯಿ ಬಂಜೆ ಆಗಿದ್ದಾಳೆ ಸರ್. ಬಂಜೆಗೆ ಮಕ್ಕಳಾಗಲ್ಲ. ಇವರು ಬಂಜೆ ಮಾಡ್ಬಿಟ್ಟು ನಾವು ಬಾ 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 ಅಂದ್ರೆ ಬೆಳೆ ಬರಲ್ಲ ಸರ್. ಆ ತರ ಭೂಮಿನ ನಾವು ಕ್ಲೈಮೇಟ್ ವಾತಾವರಣದಲ್ಲಿ ಒಳ್ಳೆ ವಾತಾವರಣ ಸೃಷ್ಟಿ ಮಾಡ್ಕೊಟ್ಟಿವಿ ಸರ್. ಅದನ್ನೇ ಬಂಜೆಗೆ ಮಕ್ಕಳಾಗಲ್ಲ ಸರ್. ಆ ತರ ಭೂಮಿಗೆ ಏನಾಗಿದೆ ಅಂದ್ರೆ ನಾವು ಕೆಮಿಕಲ್ ಕೊಟ್ಟಿ ರಾಸಾಯನಿಕ ಮಾಡಿ ಪೆಸ್ಟಿಸೈಡ್ ಹೊಡೆದು ಏನಾಗಿದೆ ಅಂದ್ರೆ ಭೂಮಿ ಎಲ್ಲ ಇದು ಹಾಳಾಗಿದೆ. ಅದನ್ನ ಮತ್ತೆ ರೀಕ್ರಿಯೇಟ್ ಮಾಡ್ಕೊಂಡು ನಾವು ಸಾವಯವಕ್ಕೆ ಬರ್ಬೇಕಂದ್ರೆ ಒಂದು ನಾಟಿ ಹಸು ಬೇಕು ಸರ್. ಜೀವಾಮೃತ ಹಾಕ್ಬೇಕು ಅಲ್ವಾ? ಜೀವಾಮೃತ ಮತ್ತೆ ಅದ್ರ ಜೊತೆಲಿ ಇದನ್ನ ಮಾಡ್ಕೊಂತ ಹೋದ್ರೆ, ನಮ್ಮ ಮನೆ ಗೊಬ್ಬರಗಳು ಕೊಡ್ತಾ ಹೋದ್ರೆ, ಹಾಗೆ ಬರ್ತಾ ಭೂಮಿ ಚೇಂಜಸ್ ಆಗುತ್ತೆ ಸರ್. ಈಗ ಮಾಡ್ದಟ್ಗೆನೆ ಬೆಳೆ ಬಾ ಅಂದ್ರೆ ಯಾವ್ದೂ ಬರಲ್ಲ ಸರ್. ಹೌದು. 3 years 4 years ಬೇಕು ಸರ್. ಅದು ಹೋಗ್ತಾ ಭೂಮಿ ಚೇಂಜ್ ಆದಂಗೆ ಬೆಳೆಗಳು ಅದೇ ತರ ಮರಗಳು ಹೊಂದ್ಕೊಂತ ಹೋಗ್ತವೆ ಸರ್. ಅದನ್ನ ಸಾವಯವಕ್ಕೆ ಬರ್ಬೇಕು ಅಂದ್ರೆ ಅದು ಸರ್. ಮತ್ತೆ ಏನಾಗಿದೆ ಅಂದ್ರೆ ಸಾವಯವದನ್ನ ಬಂದಡಿಗೆ ದುಡ್ಡು ಮಾಡ್ತೀನಿ ಅನ್ನೋದು ಸುಳ್ಳು ಸರ್. ಅದಂತೂ, ಯಾಕೆಂದ್ರೆ ಅದಂತೂ ಫಸ್ಟ್ ಸುಳ್ಳು ಸರ್. ಫಸ್ಟ್ ಹೋಗ್ತಾ ಹೊಂದ್ಕೊಳ್ಳುತ್ತೆ ಸರ್ ಗಿಡಗಳು. ಇದು ನೋಡಿ ಸರ್, ಮೆಣಸು ನಮ್ದು. ಮೆಣಸು ಯಾವ ತರ ಬಂದಿದೆ ನೋಡಿ ಸರ್. ಮೆಣಸು ಇದು ಎಷ್ಟು ವರ್ಷದ ಸರ್ ಗಿಡ? ಇದು 2.5 years ಸರ್. ಎಲ್ಲ ಅಷ್ಟೇ ಸರ್. ಎಲ್ಲ 2.5 years 3 years ಆಗಿದೆ ಸರ್. ಇಲ್ಲಿ ನೋಡಿ ಸರ್, ಈ ಕಡೆ ಸರ್ ಇಲ್ಲೂ ಇದೆ ಸರ್. ನೋಡಿ ಸರ್, ಇಲ್ಲಿ ಏಕ ಬಿಟ್ಟಿದೆ ಸರ್. ಇಲ್ಲಿ 2.5 years ಆಯ್ತು ಸರ್. ಇಲ್ಲಿ 2.5 years 3 years ಆಯ್ತು ಸರ್. ಇದು
ಹೌದು, ಚೆನ್ನಾಗಿ ಬಂದಿದೆ ಸರ್ ಮೆಣಸು. ಹ್ಞೂ ಸರ್. ಏನೆಲ್ಲ ಹಾಕ್ತೀರಾ ಸರ್ ಇದಕ್ಕೆ? ಅದೇ ಸರ್ ನಮ್ಮದು ಸ್ಲರಿ ಅದು ಮತ್ತೆ ಇದು ಸರ್ ಗೋಬರ್ ಗ್ಯಾಸ್ ಸ್ಲರಿ ಅದು ಇದು ಹಾಕ್ತೀವಿ. ಇದು ನೋಡಿ ಸರ್, ಇದು ಸೊ ಫುಲ್ ಕೋಕೋ ಸರ್. ಕೋಕೋ. ಹಾಂ ಸರ್. ಕೋಕೋ ಎಲ್ಲರೂ ಹೊರಗಡೆ ಮಾರ್ತೀರಾ ಸರ್? ಯಾವ ಥರ ನೀವು? ಅದು ಇನ್ನೂ ಕಳಿಸಿಲ್ಲ ಸರ್. ನೆಕ್ಸ್ಟ್ ಪುತ್ತೂರು ಕಳಿಸ್ಬೇಕು ಅಂತ ಕ್ಯಾಂಪ್ಕೋಗೆ. ಹ್ಮ್. ಫಸ್ಟ್ ಮೆಂಬರ್ಶಿಪ್ ಆಗಬೇಕು ಅಂತ ಹೇಳಿದ್ದಾರೆ ಸರ್ ಅವರು. ಹ್ಮ್. ಮೆಂಬರ್ಶಿಪ್ ಆದ ನಂತರ ಕಳಿಸ್ಕೊಡ್ತೀವಿ ಸರ್. ಇದಕ್ಕೆ ಹೇಳಿದ್ದಾರೆ ಸರ್, ಬನ್ನಿ ಅಂತ ಮೆಂಬರ್ಶಿಪ್ ಆಗಿ ಅಂತ ಹೇಳಿದ್ದಾರೆ ಪುತ್ತೂರಲ್ಲಿ. ಪುತ್ತೂರಲ್ಲಿ ಮೆಂಬರ್ಶಿಪ್ ಆದಮೇಲೆ ಕಳಿಸ್ಕೊಡ್ತೀನಿ ಸರ್. ಈಗ ಮನೇಲಿ ಸ್ವಲ್ಪ ತೊಗೊಂಡೋಗಿ ಮಾಡಿದ್ದೀನಿ. ಅದನ್ನೇ ಒಡೆದು ಅದನ್ನ ಒಂದು ಇದಕ್ಕೆ ಹಾಕಿ, ಗೋಣಿ ಚೀಲಕ್ಕೆ ಹಾಕಿ ಅದನ್ನ ಮಾಡಿ ಅಲ್ಲಿ ಮಡಗಿದ್ದೀನಿ ಸರ್. ಮನೇಲಿದೆ, ಒಣಗಿಸಿ ಅದನ್ನೆಲ್ಲ ಮಾಡಿ ಪ್ರಿಪೇರ್ ಮಾಡಿ ಅದನ್ನ ಕಳಿಸ್ಬೇಕು ಸರ್. ಅದನ್ನ ಓಕೆ. ಒಟ್ಟು ಇದು ಎಷ್ಟು ಎಕರೆ ಇದೆ ಸರ್ ನಿಮ್ದು? 1.5 ಎಕರೆ ಇದೆ ಸರ್. 1.5 ಎಕರೆ. ಏನೇನೆಲ್ಲ ಬೆಳೆಗಳು ಹಾಕಿದ್ದೀರಾ ಸರ್ ನೀವು ಈ 1.5 ಎಕರೆಲಿ? ಅದೇ ಸರ್, ತೆಂಗು, ಅಡಿಕೆ, ಬಾಳೆ, ಕೋಕೋ, ಜಾಯಿಕಾಯಿ, ನಿಂಬು, ಅಲ್ಲಿಂದ ಬಂದಿ ಸರ್ ಇದು ಯಾವುದು ಮೆಣಸು, ಮತ್ತು ಸಣ್ಣ ಪುಟ್ಟ ಸಮಗ್ರವಾಗಿ ಸರ್ ಅಗಸೆ, ನುಗ್ಗೆ, ಹಲಸು, ಮತ್ತು ಯಾವುದು ಇದು ಸಪೋಟ ಎಲ್ಲನೂ ಹಾಕ್ಕೊಂಡಿದ್ದೀವಿ ಸರ್. ಇದು ನಮಗೆ ಬೇಕಾದಂಥ, ಮನೆಗೆ ಬೇಕಾದಂಥದ್ದು ಒಂದಷ್ಟು. ಮತ್ತು ಏಲಕ್ಕಿ ಸರ್, ಏಲಕ್ಕಿ ಇದೆ, ಇದೆಲ್ಲ ಮಾಡ್ಕೊಂಡಿದ್ದೀವಿ ಸರ್ ಸಣ್ಣ ಸಣ್ಣದಾಗಿ. ಮತ್ತೆ ಬೆಟ್ಟದ ನೆಲ್ಲಿಕಾಯಿ ಇದೆ ಸರ್ ಮುಂದೆ. ಇದು ಬಂದು ಬಾಳೆ ಬಂದು ಯಾವುದು ಸರ್, ಇದು ಬೂದ್ ಬಾಳೆ ಸರ್. ಇದು ಬೂದು ಬಾಳೆ. ಹ್ಞೂ ಸರ್. ಅಲ್ಲಿ ನಾಟಿ ತಳಿನ? ಅಲ್ಲಿ ಸರ್ ನಾಟಿ ತಳಿ. ಅಲ್ಲಿ ಕೇರಳ ರೆಡ್ ಬನಾನಾ ಸರ್, ಚಂದ್ರ ಬಾಳೆ. ಸರ್ ಇದೇನ್ ಸರ್, ಇದು ಪೂರ್ತಿ ಇಲ್ಲೇನು ಒಳ್ಳೆ ಮನೆ ಕಟ್ಟಕೆನ ಪಾಯ ಆಗ್ದಂಗ ಆಗಿತಾ ಇದ್ರೆ ಏನಿದು? ಇದು ಎರೆಹುಳು ತೊಟ್ಟಿ ಸರ್. ಇದು ಎರೆಹುಳು ತೊಟ್ಟಿ ಮಾಡಕ್ಕೆ ಸರ್ ಹಿಂಗ್ ಪಾಯ ಮಾಡತ್ರ ಹಿಂಗ್ ಮಾಡಿದ್ರ? ಅದೇ ಸರ್, ಇದನ್ನ ಪಾಯ ಮಾಡೇ ಮಾಡ್ಬೇಕು ಸರ್. ಇದನ್ನ ಸಿಮೆಂಟ್ ಬ್ರಿಕ್ಸ್ ಅಲ್ಲಿ ಕಟ್ಬೇಕಲ್ಲ ಸರ್. ಕೆಳಗಡೆ ಒಂದು ಬ್ರಿಕ್ಸ್ ಸರ್ ಕೆಳಗಡೆ ಕುತ್ಕೊಬೇಕು. ಆದಾಗ ಬಿಗಿ ಬರುತ್ತೆ ಸರ್ ಅದು ಗೋಡೆ. ಆನಂತರ ಸುತ್ತ ಮಾಡ್ಕೊಳ್ಳೋದ್ರಿಂದ ಒಳಗಡೆ ನಾವು ಕಸನ ತುಂಬಿ ಇಲ್ಲೇ ಎರೆಹುಳುನ ಇಲ್ಲೇ ಸೃಷ್ಟಿ ಮಾಡ್ಕೊಬಹುದು ಸರ್. ಇಲ್ಲೇ ಸೃಷ್ಟಿ ಮಾಡ್ಕೊಂತೀರಾ? ನಿಮ್ ತೋಟದಲ್ಲಿ ಎಲ್ಲ ಎರೆಹುಳುಗಳು ಕಂಡಿದ್ಯಾ ಸರ್ ನಿಮ್ಗೆ? ಹೌದು ಸರ್, ಇಲ್ಲೇ ಇದೆ ಸರ್. ಇಲ್ಲೇ ನೋಡ್ಬೋದು ನೀವು. ತುಂಬಾ ಇದೆ ಸರ್ ಎರೆಹುಳು, ಇಲ್ಲೇ ಇದೆ. ಇವತ್ತು ಬೆಳಿಗ್ಗೆ ನಾನೇ ಒಸಿ ಎತ್ತಾಕ್ಲಿಲ್ಲ ಸರ್, ನನಗೆ ಹೊಟ್ಟೆ ಹೊರದೈತೆ ನೋಡಿ ಸರ್. ತುಂಬಾ ಇದೆ ಎರೆಹುಳು. ಹ್ಞೂ ಸರ್, ತೆಗಿಬೇಕಾದ ತುಂಬಾ ಎರೆಹುಳುಗಳು ಸಿಕ್ಕಿದೆ ಸರ್. ಹ್ಞೂ ಸರ್, ತುಂಬಾ ಎರೆಹುಳುಗಳು ಈ ಗುದ್ಲಿಗೆ ಸ್ವಲ್ಪ ಚೆನ್ಕೆಗೆ ಸಿಕ್ಕಿ ತುಂಬಾ ಎರೆಹುಳುಗಳು ಇದಾಗಿದೆ ಸರ್ ಇವತ್ತು. ಸರ್ ಇಲ್ಲೇ ಇದೆ ನೋಡಿ ಸರ್ ಎರೆಹುಳು. ಸ್ವಲ್ಪ ಇದೆ ನೋಡಿ ಸರ್, ಇಲ್ಲೇ ಇದೆ ಎರೆಹುಳು. ತುಂಬಾ ಸಿಕ್ಕಿದೆ ಸರ್ ಎರೆಹುಳುಗಳು. ಹೌದು ಸರ್. ಇದು ನಿಮ್ ಎರೆಹುಳು ಏನಕ್ಕೆ ಮಾಡ್ಬೇಕು ಅನ್ಸುತ್ತೆ ಸರ್? ಎರೆಹುಳು ಘಟಕ ಸರ್, ಈಗ ನಮ್ದು ವೇಸ್ಟೇಜ್ ಇಲ್ಲಿ ಏನ್ ಬರುತ್ತೆ ಇದು, ಅದನ್ನ ಇಲ್ಲಿ ಹಾಕಿ ಕೊಳಸೋದ್ರಿಂದ ಇದಕ್ಕೆ ಒಂದು ಸ್ಟೂಡೋಮೋನಾಸ್, ಟ್ರೈಕೋಮೋನಾಸ್ ಎಲ್ಲ ಹಾಕಿ ಇಲ್ಲೇ ಗೊಬ್ಬರ ಮಾಡಿ ಇಲ್ಲೇ ಬುಡಗಳಿಗೆ, ಇಲ್ಲೇ ಗಿಡಗಳಿಗೆ ಹಾಕಿದ್ರೆ ತುಂಬಾ ಗಿಡಗಳು ಸ್ಟೆಮ್ ಎಲ್ಲ ಚೆನ್ನಾಗಿ ಬರುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ಗೆ ಮಾಡ್ತಾ ಇದೀನಿ ಸರ್ ಇದನ್ನ. ಈಗ ಎಲ್ಲಾನು ಇದನ್ನ ಮಾಡಿ ನಂತರ ಇಲ್ಲಿಂದ ಏನ್ ಗರಿ ವೇಸ್ಟೇಜ್ ಎಲ್ಲ ಏನ್ ಬರುತ್ತೆ ಇಲ್ಲೇ ಕಡ್ದು ಇಲ್ಲೇ ಹಾಕಿ ಸರ್, ಇಲ್ಲೇ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಸರ್. ಇಲ್ಲಿ ಸರ್ ಈಗ ನೀವು ಕಳೆದ ಎಷ್ಟು ವರ್ಷ ಆಯ್ತು ಸರ್ ನೀವು ಫಾರ್ಮಿಂಗ್ಗೆ ಅಂತ ಬಂದು ಕೆಲಸ ಬಿಟ್ಟು? 5 ವರ್ಷ ಆಯ್ತು ಸರ್. 5 ವರ್ಷ ಆಯ್ತು. 5 ವರ್ಷದಲ್ಲಿ ನಿಮ್ಮ ತೋಟದಲ್ಲಿ ಫಸ್ಟ್ ಇದ್ದಿದ್ದಕ್ಕೂ ಇವಾಗ್ಲೂ ಈ ಬದಲಾವಣೆಗಳನ್ನ ನೀವು ಮಾಡಿದೀರಾ ಅಂತ ಒಂದ್ ಸ್ವಲ್ಪ ಡೀಟೇಲ್ ಆಗಿ ಹೇಳ್ಬೋದು ಸರ್? ನಮ್ಮ ತಂದೆಯವರು ತೆಂಗು ಮಾತ್ರ ನೆಟ್ಟಿದ್ರು ಸರ್ ಅಷ್ಟೇ. ತೆಂಗು ಆದ ನಂತರ ನಾನು ಅಡಿಕೆ, ಬಾಳೆ, ಕೋಕೋ, ಜಾಯಿಕಾಯಿನ ಸಮಗ್ರ ಕೃಷಿನ ಮಾಡ್ಬೇಕು ಅಂತ ಮಾಡಿದೆ ಸರ್ ನಾನು. ನಮ್ಮ ತಂದೆಯವರು ಬರೀ ತೆಂಗು ಮಾತ್ರ ಮಾಡಿದ್ರು ಸರ್, ಇಷ್ಟೇ. ಅದು ಇನ್ನೂ ಫಲ ಬಿಟ್ಟಿರಲಿಲ್ಲ. ಈಗ 6 ವರ್ಷದ ಹಿಂದೆ, 5 ರಿಂದ 6 ವರ್ಷ ಆಯ್ತು ಸರ್ ನಾನು ಬಂದು ಜಮೀನಿಗೆ, ಇಲ್ಲಿ ನಮ್ಮ ಊರಿಗೆ. ಆನಂತರ ಬರೀ ನಮ್ಮ ತಂದೆಯವರು ಬರೀ ತೆಂಗು ಮಾತ್ರ ಮಾಡಿದ್ರು ಅಷ್ಟೇ ಸರ್. ನಮ್ಮ ತಂದೆಯವರು ತೆಂಗು ಮಾಡಾದ್ಮೇಲೆ ನಾನು ಇದನ್ನ ಮಾಡಿದೆ ಸರ್. ನೋಡಿ ಸರ್, ಅಡಿಕೆ ಬುಡ ಮಾತ್ರ ಸಾಕದ ಬಂದಿದೆ ಸರ್. ಹಿಡ್ಕೊಳ್ಳಿ ಸರ್ ಕೈಯಲ್ಲಿ, ಆ ಕಡೆ ಈ ಕಡೆ ನೋಡಿ ಸರ್. ಸಖತ್ತಾಗಿ ಇದು ಬಂದಿದೆ ಸರ್ ಬುಡ ಮಾತ್ರ. ಸ್ಟೆಮ್ ನೋಡಿ ಸರ್ ಯಾವ ತರ ಇದೆ ಅಂತ. ಇದು ಕಾಡು ಬದನೆ ಅಂತ ಸರ್. ಇದು ಕಾಡು ಬದನೆ ನೋಡಿ ಸರ್. ಇದು ಹ್ಞೂ ಸರ್, ಇದು ಕಾಡು ಬದನೆ ಅಂತ ಸರ್. ತುಂಬಾ ಚೆನ್ನಾಗಿದೆ ಹೆಲ್ತ್ಗೆ. ಆಕ್ಚುಲಿ ಇದು ಯಾವ್ದೋ ಒಂದು ಪಕ್ಷಿ ತಂದು ಹುಟ್ಟಾಕಿರೋದು ಸರ್ ಇದು ಇಲ್ಲಿ. ಹಾ ಸರ್, ನೀವು ಉಪಯೋಗಿಸಿದಿರಾ ಸರ್? ಹಾ ಸರ್, ನಾವು ಅವಾಗ ಉಪಯೋಗಿಸ್ತಾನೆ ಇರ್ತೀವಿ ಸರ್, ತಗೊಂಡು ಹೋಗ್ತಾನೆ ಇರ್ತೀವಿ. ಅದು ಬಂದಾಗ ಉಪಯೋಗಿಸ್ತೀವಿ. ಹ್ಞೂ ಸರ್, ಅಲ್ಲಿ ವಿಳ್ಳೆದೆಲೆ ಇದೆ ಸರ್ ನೋಡಿ, ಅಲ್ಲಿ ಮುಂಚೆ ನಾವು ಉಪಯೋಗಿಸ್ತೀವಿ ಸರ್. ಅದನ್ನ ಉಪಯೋಗಿಸ್ತೀರಾ? ಹಾ ಸರ್. ಬೇರೆ ನೀವು ಮನೆಗೆ ಅಂತ ತರಕಾರಿಗಳನ್ನ ಬೆಳ್ಕೊಂಡಿದ್ದೀರಾ ಸರ್? ಅದೇ ಸರ್, ಶುಂಠಿ, ಅರಿಶಿನ, ಮತ್ತೆ ತೊಗರಿ ಇದೆ. ಸಣ್ಣ ಪುಟ್ಟದ್ದು ಸರ್, ಅದು ಇದು ಎಲ್ಲ ಬೆಳ್ಕೊಂತ ಇದೀವಿ ಸರ್. ನಮ್ಮ ಮನೆಗೆ ಬೇಕಾದಂಥದ್ದು ಸಣ್ಣ ಪುಟ್ಟದ್ದು ಬೆಳ್ಕೊಂತ ಇದೀವಿ ಸರ್ ನಾವಿಲ್ಲಿ. ನಮ್ಮ ಮನೆಗೆ ಬೇಕಾದಂಥದ್ದು ಹೊರಗಡೆ ಎಲ್ಲೂ ಮಾರಾಟ ಇಲ್ಲ, ಸಣ್ಣ ಪುಟ್ಟದ್ದು ಸರ್ ಅಷ್ಟೇ. ಮನೆಗೆ ಬೇಕಾದಂಥದ್ದು ಮಾತ್ರ ಬೆಳ್ಕೊಂತ ಇದೀವಿ ಸರ್. ಹ್ಞೂ ಸರ್. ಹಾಗೆ ಗೊಬ್ಬರದ ಗಿಡ ಇದೆ ಸರ್, ಗ್ಲಿರಿಸೀಡಿಯಾ ಸರ್. ಅಲ್ಲಿ ಹಲಸಿದೆ ಮುಂದೆ, ಹಲಸು ಸರ್ ಅಲ್ಲಿದೆ ಮುಂದೆ ಕಾಣಿಸ್ತಾ ಸರ್. ಹಲಸಿದೆ ನೋಡಿ ಸರ್ ಅಲ್ಲಿ. ಗ್ಲಿರಿಸೀಡಿಯಾ, ನುಗ್ಗೆ, ಅಗಸೆ, ಗ್ಲಿರಿಸೀಡಿಯಾ ನೈಟ್ರೋಜನ್ ಫಿಕ್ಸೇಷನ್ಗೋಸ್ಕರ ಮಾಡಿದೀನಿ ಸರ್ ಅದನ್ನು.
ಸರ್ ನಿಮ್ಗೆ ಯಾಕೆ ಸರ್ ಈ ತರ ಇವೆಲ್ಲ ಗಿಡಗಳು ಹಾಕ್ಬೇಕು ಅಂತ ಅನ್ಸ್ತು? ನೈಟ್ರೋಜನ್ ಫಿಕ್ಸೇಷನ್ ಹ್ಞೂ ಸರ್. ಇವುಗಳಿಂದಾನೇ ಆಗುತ್ತೆ ಅಂತ ನಿಮ್ಗೆ ಅನ್ಸುತ್ತಾ? ಹೌದು ಸರ್. ವಾತಾವರಣದಲ್ಲಿರುವಂಥ ನೈಟ್ರೋಜನ್ನ ಸರ್ ಹೀರಿ ನಮ್ಮ ಗಿಡಗಳಿಗೆ ಕೊಡುವಂಥದ್ದು ಇದೇನೆ ಸರ್ ಅದು. ಯಾಕೆಂದ್ರೆ ಸಾರಜನಕ, ರಂಜಕ, ಪೊಟ್ಯಾಷ್ ಎಲ್ಲ ಈ ನಮ್ಮ ಇದರಲ್ಲಿದೆ ಸರ್. ಯಾವುದು ಗೊಬ್ಬರದ ಗಿಡದ ಗ್ಲಿಸಿಡಿಯದಲ್ಲಿದೆ. ಆ ಒಂದು ಕಾನ್ಸೆಪ್ಟ್ಗೆ ಸರ್ ಗಿಡಿಸಿಡಲ್ನ ನಾನು ನೆಟ್ಟಿದ್ದೀನಿ ಸರ್ ಇಲ್ಲೆಲ್ಲಾನೆ. ಹ್ಮ್. ಹಾಂ ಸರ್. ಈಗ ನಮ್ಮ ಸಾವಯವ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ ಇದೆ ಸರ್, ನಮ್ಮ ತೋಟದಲ್ಲಿ ವಿಪರೀತ ಚೆಂಜ್ಗಾಯಿ ಇದೆ ಸರ್. ಚೆಂಜ್ಗಾಯಿ ಇರೋದ್ರಿಂದ ಏನಂದ್ರೆ ಯಾದ ಬರಲ್ಲ ಸರ್. ಅರಳುಗಳನ್ನ ಉದುರಿಸಲ್ಲ ಮೇಲ್ಗಡೆ. ಯಾದ ಸರ್. ಮತ್ತೆ ಇಲಿಗಳ ಕಾಟಗಳು ತುಂಬಾ ಕಡಿಮೆ. ಇಲ್ಲಿ ನೋಡಿ ಸರ್ ಚೆಂಜ್ಗಾಯಿ ಎಷ್ಟಿದೆ. ಮತ್ತೆ ಇಲ್ಲಿ ನಾವು ಒಳ್ಳೆ ಎನ್ವಿರಾನ್ಮೆಂಟ್ ನ ಕ್ರಿಯೇಟ್ ಮಾಡ್ಕೊಡೋದ್ರಿಂದ ನೋಡಿ ಸರ್, ಅಲ್ಲಿ ಈ ಜೇನನ್ನ ಎಲ್ಲ ಪೆಟ್ಟಿಗೆ ತಂದು ಇಡ್ತಾರೆ ಸರ್. ನಾವು ನ್ಯಾಚುರಲ್ ಆಗಿ ಎನ್ವಿರಾನ್ಮೆಂಟ್ ನ ಕ್ರಿಯೇಟ್ ಮಾಡ್ಕೊಟ್ಟಿರೋದ್ರಿಂದ ಒಂದು ಬೋರ್ವೆಲ್ ಅಲ್ಲೇ ಆಗಿದೆ ಸರ್ ಒಂದು. ನೋಡಿ ಸರ್ ಇಲ್ಲಿ ಇದೆ. ಇಲ್ಲಿ ಬೋರ್ವೆಲ್ ಕೊಳವೆ ಅಲ್ಲ. ಕೊಳವೆ ಬಾವಿನಲ್ಲಿ ಸ್ವಲ್ಪ ನೀರು ಕಡಿಮೆ ಆಯ್ತು ಅಂತ ಹಾಗೆ ಬಿಟ್ಟಿದ್ದು ಇದನ್ನ. ನೋಡಿ ಸರ್ ಜೇನು ಕೃಷಿನೂ ಕೂಡ ಇಲ್ಲೇ ನಾವು ಮಾಡ್ತಾ ಇದೀವಿ ಸರ್. ಯಾವುದೇ ರೀತಿ ನಾವು ಇದನ್ನ ಮಾಡಿಲ್ಲ. ಹಾಗೆ ನ್ಯಾಚುರಲ್ ಆಗಿ ಇಲ್ಲಿ ಒಂದು ಒಳ್ಳೆ ಎನ್ವಿರಾನ್ಮೆಂಟ್ ನ ಕ್ರಿಯೇಟ್ ಮಾಡ್ಕೊಡೋದ್ರಿಂದ ಇದೆಲ್ಲ ಆಗುತ್ತೆ ಅನ್ನೋದಕ್ಕೆ ಇವೆಲ್ಲ ಲೈವ್ ಎಕ್ಸಾಂಪಲ್ ಸರ್. ಇದು ನೋಡಿ ಸರ್, ಇಲ್ಲಿ ತೋರಿಸಿ ಸರ್. ಇಲ್ಲಿ ನೋಡಿ ಸರ್, ಜೇನು ಕೃಷಿ ಈ ಜೇನು ಹೇಗಿದೆ. ನಾವು ಇಷ್ಟು ಕೈ ಹಾಕಿದ್ರು ಕೂಡ ಏನು ಮಾಡ್ತಿಲ್ಲ. ಅದಕ್ಕೆ ನಾವು ಇದಕ್ಕೆ ಒಳ್ಳೆ ವಾತಾವರಣನ ಕ್ರಿಯೇಟ್ ಮಾಡಿಕೊಟ್ರೆ ಅದು ಇರುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ ಸರ್. ಇದು ಸಾಕ್ಷಿ ಸಮೇತ ನೋಡಿ ಸರ್ ಇಲ್ಲಿ ಇದೆ. ನಾವ್ ಏನ್ ಮಾಡಿದ್ರು ಕೂಡ ಅದು ನಮ್ಗೆ ಕಚ್ಚಲ್ಲ ಸರ್. ಅದು ಹೌದು, ಅದು ನಮಗೂ ಇದಕ್ಕೂ ಗೊತ್ತು ಸರ್. ಇದೇ ನಮ್ಮ ಇವರು ಅಂತ ನೋಡಿ ಸರ್. ಎಷ್ಟು ನಾವು ಹತ್ರ ಕೈ ಹಾಕೋದು ಕೂಡ ಅದೇನು ಕಚ್ಚತಾ ಇಲ್ಲ ಸರ್ ನಮ್ಗೆ. ಸುಮಾರು ಎಷ್ಟು ವರ್ಷದಿಂದ ಇದೆ ಸರ್ ಇದ್ರಲ್ಲಿ? ಆಲೆ ಒಂದು 3 ವರ್ಷದಿಂದ ಇದೆ ಸರ್ ಇದೇ ತರನೇ. ಅದು ಜಾಸ್ತಿ ಮಳೆ ಬಂದಾಗ ಏನ್ ಮಾಡ್ತೀವಿ ಅಂದ್ರೆ ಇಲ್ಲಿ ಒಂದ್ ಸ್ವಲ್ಪ ಮರೆ ಮಾಡಿ ಸ್ವಲ್ಪ ಸಕ್ಕರೆ ನೀರ್ನ ಇದಕ್ಕೆ, ಯಾಕೆಂದ್ರೆ ಅದಕ್ಕೆ ಆಹಾರ ಸಿಗಲ್ಲ. ಹೆವಿ ರೈನ್ ಮಳೆ ಬಂದಾಗ ಅದಕ್ಕೆ ಸ್ವಲ್ಪ ಸಕ್ಕರೆ ನೀರ್ನ ಇಲ್ಲಿ ಇಟ್ಕೊಡ್ತೀವಿ ನೀವು. ಸರ್ ಸ್ವಲ್ಪ ಇಲ್ಲಿ ಒಂದ್ ಸ್ವಲ್ಪ ಮರೆ ಮಾಡಿ ಆ ನೀರ್ಗೆ ಏನು ಬೀಳ್ದಂಗೆ ಮಾಡ್ಕೊಡ್ತೀವಿ. ಒಂದೊಂದ್ ಟೈಮ್ ಏನು ಮಾಡದೇ ಇದ್ದಾಗ ಅದೇ ಆಹಾರನ ಹುಡಿಕೊಳ್ಳುತ್ತೆ. ಅಂದ್ರೆ ಪಾಲಿನೇಷನ್ಗೋಸ್ಕರ ಚೆನ್ನಾಗಿದೆ ಸರ್ ಇದು. ನೋಡಿ ಪಾಲಿನೇಷನ್ ಚೆನ್ನಾಗಿದೆ ಸರ್. ಯಾವ್ದು ನೀವು ತೆಗೆದು ಒಳಗೆನ ನೋಡಿದಿರಾ ಸರ್? ಎಷ್ಟು ಏರಿಯಾ ಇದೆ? ಇದೆ ಸರ್, ಇಲ್ಲಿವರೆಗೂ ಇದೆ ಸರ್. ಇಲ್ಲಿವರೆಗೂ ಇದೆ ಸರ್ ಅದು. ಕಡಿಮೆ ಅಂದ್ರೆ ಈಗಲೂ 2 kg ತುಪ್ಪ ಸಿಗುತ್ತೆ ಸರ್ ಈಗಲೂ ಇದನ್ನ ತೆಗೆದ್ರೆ. ಬಟ್ ನಾವು ಪಾಲಿನೇಷನ್ಗೋಸ್ಕರ ಬಿಟ್ಟಿರೋದ್ರಿಂದ ನ್ಯಾಚುರಲ್ ಆಗಿ ಅದನ್ನೇ ಏನು ಮಾಡೋದು ಬೇಡ ಅಂದ್ಬಿಟ್ಟು ಹಾಗೆ ಬಿಟ್ಟಿದ್ದೀವಿ ಸರ್. ಹೌದು ನೋಡಿ ಸರ್, ಅದು ಅದನ್ನ ಭಯ ಸರ್ ಅಷ್ಟೇ ನನಗೆ. ಪಾಪ ಅದು ಕಟ್ಟಾಗ್ಬಿಟ್ರೆ ನೋಡಿ ಸರ್ ಎಷ್ಟು ಗಚ್ಚಿ ಆಗಿದೆ ನೋಡಿ ಸರ್. ನೋಡಿ ಸರ್ ಜೇನು ಸಕ್ಕತ್ತಾಗಿದೆ ಸರ್. ಬಿಡಿ ಬಿಡಿ ನಿಧಾನಕ್ಕೆ ಬಿಡಿ. ಸರ್ ಕಾಣಿಸ್ತಾ ಸರ್? ಹಾಂ ಸರ್. ನಾವು ಕ್ಲೈಮೇಟ್ನ ಒಳ್ಳೆ ಕ್ಲೈಮೇಟ್ನ ಸೃಷ್ಟಿ ಮಾಡ್ಕೊಡೋದ್ರಿಂದ ಜೇನು ಇಲ್ಲೇ ನೋಡಿ ಸರ್. ತುಪ್ಪ ಕಾಣಿಸ್ತಾ ಸರ್ ಎಷ್ಟಿದೆ? ಸಿಕ್ಕಾಬಿಟ್ಟಿದೆ ಸರ್, ಚೆನ್ನಾಗಿದೆ ಪೂರ್ತಿ ಸರ್. ಅದು ಬೋರ್ ಏನಿದೆ ಅದು ಪೂರ್ತಿ ಸರ್ ಕೆಳಗಡೆ ಮತ್ತೆ ಮೇಲ್ಗಡೆ ಕಲ್ಲು ಸುತ್ತ ಕಟ್ಟಿದೆ ಸರ್ ಅದು. ಹಾ ಸರ್ ನೋಡಿ ಸರ್. ಅದೇ ಬೇರೆಯವ್ರು ಹೋದ್ರೆ ಬಿಡ್ತೀವಿ ಸರ್ ಅದು. ಅದಕ್ಕೂ ನಮ್ಮ ಈ ಒಂದು ಇವರು ಅನ್ನೋದು ಗೊತ್ತಿದೆ ನೋಡಿ ಸರ್. ನಾವು ಕೈ ಹಾಕಿದ್ರು ಕೂಡ ಅದು ಕಚ್ಚುತ್ತಾ ಇಲ್ಲ. ಬೇರೆಯವರು ಇದ್ದಿದ್ರೆ ಇಷ್ಟೊದಕ್ಕೆ ಅದನ್ನ ತಿಂದು ಖಾಲಿ ಮಾಡ್ಬಿಟ್ಟಿರೋ. ಹಾ ಸರ್. ನಾವು ಅದನ್ನ ಬರೀ ಪಾಲಿನೇಷನ್ಗೆ ಅಂತ ಬಿಟ್ಟಿರೋದು ಸರ್ ಇಲ್ಲಿ. ಹಾ ಸರ್, ಒಳ್ಳೆ ಪಾಲಿನೇಷನ್ಗೆ ಅಂತಲೇ ಬಿಟ್ಟಿದೀವಿ ಸರ್ ಇದನ್ನ. ಚೆನ್ನಾಗಿದೆ ಸರ್. ಹಾ ಸರ್. ಸರ್ ಬಟ್ ನೀವೀಗ ಹೇಳಿದ್ರಿ ಸುಮಾರು ಹತ್ರ 4 ವರ್ಷ ಆಯ್ತು ನೀವು ಬಂದಿ ಅಂತ. ಸೊ ನಿಮ್ಗೆ ಈಗ ಒಂದಷ್ಟು ಬೇರೆ ತೋಟಗಳನ್ನ ನೋಡಿರ್ತೀರಾ, ನೀವು ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತಾ ಇರ್ತೀರಾ. ಸೊ ನಿಮ್ಗೆ ಏನ್ ಅನ್ಸ್ತಾ ಇದೆ ಸರ್ ಅಡಿಕೆ ಬಗ್ಗೆ? ನ್ಯಾಚುರಲ್ ಅಲ್ಲಿ ಅಡಿಕೆ ಬೆಳಿಬಹುದಾ? ಖಂಡಿತ ಬೆಳಿಬಹುದು ಸರ್. ನೋಡಿ ಸರ್ ನಮ್ಮ ಅಡಿಕೆ ಹೇಗಿದೆ ಅಂತ ಒಂದಲ್ಲ ಸರ್. ನೋಡಿ ಸರ್, ಇದನ್ನ ನೋಡಿ, ಅದನ್ನ ನೋಡಿ ಸರ್, ಮುಂದೆ ನೋಡಿ, ಆ ಪಕ್ಕ ನೋಡಿ, ಮೇಲ್ ನೋಡಿ ಸರ್, ಕೆಳಗಡೆ ಒಂದು ಗಿಡ ಆದ್ರೆ ಏನೋ ಅಂತ ಹೇಳ್ಬೋದು ಸರ್. ನೋಡಿ ಸರ್, ಸಾವಯವದಲ್ಲಿ ಮಾಡಕ್ ಆಗಲ್ಲ ಅಂತ ಹೇಳ್ತಾರೆ ಸರ್. ಖಂಡಿತ ಮಾಡ್ಬೋದು ಸರ್. ಸಾವಯವದಲ್ಲಿ ಮಾಡಿರೋದ್ರಿಂದ ಬಂದಿರೋದು ಸರ್ ಇದು. ನಮ್ಮ ಮಣ್ಣಿನ pH ಲೆವೆಲ್ ನೀವು ನೋಡ್ಬೋದು ಸರ್. ಇವತ್ತು ಬೇಕಾದ್ರೆ ಚೆನ್ನಾಗಿದೆ ಸರ್ ಮಣ್ಣು. ನಮ್ಮ ಮಣ್ಣು ಕೂಡ ಉಳ್ಕೊಳ್ಳುತ್ತೆ, ನಮ್ಮ ಭೂಮಿನೂ ಕೂಡ ಉಳ್ಕೊಳ್ಳುತ್ತೆ ಸರ್ ನಾವು ಸಾವಯವ ಮಾಡೋದ್ರಿಂದ. ಇವತ್ತು ನಮ್ಗೆ ಆದಾಯ ಬರ್ತಾ ಇರ್ಬೋದು ಸರ್ ಅಷ್ಟೇ. ನೆಕ್ಸ್ಟ್ ಜನರೇಷನ್ಗೆ ನಾವು ಒಳ್ಳೆ ಭೂಮಿನ ಬಿಟ್ಕೊಟ್ಟು ಹೋಗ್ಬೋದು ಸರ್. ನೋಡಿ ಸರ್ ಅಡಿಕೆ ಬಂದಿದೆ ಸರ್ ಇವತ್ತು. ಅಡಿಕೆ ಯಾಕೆ ಬರಲ್ಲ ಅಂತ ಹೇಳ್ತಾರೆ ಸರ್. ಖಂಡಿತ ಬಂದಿದೆ ಸರ್, ಮಾಡ್ಬೋದು. ಮಾಡಕ್ ಆಗಲ್ಲ ಅಂತ ಏನಿಲ್ಲ ಸರ್. ನೋಡಿ ಸರ್ ಎಷ್ಟು ಬಂದಿದೆ. ಹೌದು, ಇನ್ನು ಕೆಳಗೆ ಹಿಡಿಯಿರಿ ಸರ್ ಕೈ. ನೋಡಿ ಸರ್, ಹಿಡಿಯಕ್ಕೆ ಆಗಲ್ಲ. ನೋಡಿ ಸರ್, ಡಬಲ್ ಹಿಡಿಬೇಕು ಸರ್ ಈ ಕಡೆ. ನೋಡಿ ಸರ್, ಇನ್ನು ಇಷ್ಟು ಬ್ಯಾಲೆನ್ಸ್ ಉಳ್ಕೊಳ್ಳುತ್ತೆ ಸರ್. ಹೌದು, ಅಲ್ಲ ಒಂದ್ ಗಿಡ ಅಲ್ಲ, ಇದನ್ನು ಬನ್ನಿ ಸರ್ ಹಿಡಿಯಿರಿ. ಹಾ ಸರ್, ನೋಡಿ ಸರ್, ಬರೀ ಒಂದಾದ್ರೆ ಏನಾರ ಹೇಳ್ಬೋದು ಸರ್. ಹೌದು ನೋಡಿ ಸರ್, 2 ಅಡಿ ಎಷ್ಟು ದಪ್ಪ ಇದೆ ಸರ್. ಹೌದು, ಇದು ಅಷ್ಟು ಹಂಗೆ ಇದೆ. ಆಲ್ಮೋಸ್ಟ್ ಅಲ್ಲಿ ನಿಮ್ಗೆ ಎಲ್ಲಾ ಅಡಿಕೆ ಗಿಡಗಳು ಬುಡಗಳು ಮಾತ್ರ ಸಕ್ಕತ್ತಾಗಿದೆ ಸರ್. ಒಳ್ಳೆ ಸೈಜ್ ಆಗಿ. ಬನ್ನಿ ಸರ್ ಬೇಕಾದ್ರೆ ಮುಂದೆ ಇಲ್ಲೂ ನೋಡಿ ಸರ್. ಬೇಕಾರೆ ಅಲ್ಲಿ ಒಂದೇ ತಾವ್ ಬೇಡ, ಇಲ್ಲೂ ನೋಡಿ ಸರ್ ಬೇಕಾದ್ರೆ ಮುಂದೆ ಇದೆ. ಸರ್ ನಿಮ್ ಪ್ರಕಾರ ಏನ್ ಇದಕ್ಕೆಲ್ಲ ಕಾರಣ? ಈಗ ಎಷ್ಟೋ ತೋಟ ನಾವ್ ನೋಡಿರ್ತೀವಿ, ಅಡಿಕೆ ಗಿಡಗಳು ಅಷ್ಟು ಅಂತ ಸಮೃದ್ಧಿಯಾಗೇ ಇರಲ್ಲ. ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ
ನೋಡಿ ತೆಂಗಿನ ಮಧ್ಯ ಹಾಕ್ಬಿಟ್ಟಿದೀವಿ, ಬಿಸಿಲು ಬೀಳಲ್ಲ ಅಂತ. ಇಲ್ಲಿ ನೋಡಿದ್ರೆ ನೋಡಿ, ಇಲ್ಲಿ ಪೂರ್ತಿ ನೆರಳು. ಸರ್ ಆ, ನೆರಳೆ ತೆಂಗಿನ ಇದೆಯಲ್ಲ ಎಲೆ ಸರ್, ನೀವು ಕೆಳಗೆ ನೋಡ್ತಾ ಇದೆ. ಇದೀರಲ್ಲ ಸರ್. ಹಾ. ಪೂರ್ತಿ ನೆರಳೆ ಇದೆ ಸರ್, ಆದ್ರೂ ಬಂದಿದ್ದೀರಾ ಸರ್ ನೋಡಿ ಸರ್. ಹೌದು. ಬರೀ ಒಂದು ಗಿಡ ಆದ್ರೆ ಸರ್ ಏನೋ ತಪ್ಪು ಇದು ಅನ್ಬೋದು ಸರ್. ನೋಡಿ ಸರ್, ಇಲ್ಲ, ಆಲ್ಮೋಸ್ಟ್ ಎಲ್ಲಾ ಗಿಡ ಹಂಗೆ ಇದೆ ನೋಡಿ ಸರ್, ಹಾ. 2 ಅಡಿ ಅಷ್ಟು ದಪ್ಪ ಇದೆ ಸರ್. ಹೌದು. ಸ್ಟೆಮ್ ನೋಡಿ ಸರ್ ಹೇಗಿದೆ. ಹೌದು ಸರ್. ಇದ್ರ ಗುಟ್ಟು ಏನ್ ಸರ್? ಗುಟ್ಟಿ ಏನಿಲ್ಲ ಸರ್, ಒಳ್ಳೆ ಗೊಬ್ಬರನ ಹಾಕೋದ್ರಿಂದ ಮತ್ತೆ ನಾವು ಸಾವಯವ ಮಾಡೋದ್ರಿಂದ ಉಳುಮೆ ಬೇಡ ಸರ್ ಅಂತ ನನ್ನ ಒಂದು ಕಾನ್ಸೆಪ್ಟ್ ಸರ್. ನ್ಯಾಚುರಲ್ ಫಾರ್ಮಿಂಗ್ಗೆ ಬನ್ನಿ. ಸಾವಯವ ಮಾಡೋದ್ರಿಂದ ಭೂಮಿನೂ ಚೆನ್ನಾಗಿರುತ್ತೆ, ಮಣ್ಣು ಚೆನ್ನಾಗಿರುತ್ತೆ, ಮುಂದೆ ಆರೋಗ್ಯನೂ ಉಳ್ಕೊಳ್ಳುತ್ತೆ ಅನ್ನೋದ ಒಂದು ಇದು ಸರ್ ಅಷ್ಟೇ. ನೋಡಿ ಸರ್ ಮಣ್ಣು ಹೇಗಿದೆ ಅಂತ, ಚೆನ್ನಾಗಿದೆ ಸರ್ ಅಂತ ನಾನು ಒಂದು ಭಾವನೆ ಸರ್ ಅಷ್ಟೇ ನನಗೆ. ಹೌದು. ನೋಡಿ ಸರ್, ಅಲ್ಲ, ಚೆನ್ನಾಗ್ ಮಣ್ಣನ್ನ ಚೆನ್ನಾಗ್ ಒದಕೆ ಮಾಡಿ ಮುಚ್ಚಿಟ್ಟಿದ್ದೀರಾ. ಸರ್ ಲೈವ್ ಫೆನ್ಸಿಂಗ್ ಮಾಡಿದೀವಿ ಸರ್ ಇದು ನಾವು. ಹಾ ಸರ್, ಲೈವ್ ಮಲ್ಚಿಂಗ್ ಮಾಡಿದೀವಿ ಸರ್ ಇದೆಲ್ಲ. ನಿನ್ನೆ ನೈಟ್ ಸ್ವಲ್ಪ ಲೈಟ್ ಮಳೆ ಆಗಿರೋದ್ರಿಂದ ಸ್ವಲ್ಪ ತೇವ ಇದೆ ಸರ್ ಅಷ್ಟೇ. ಜಾಸ್ತಿ ಹೆವಿ ಮಳೆ ಹೋಗಿದೆ ಸರ್ ರಾತ್ರಿ. ಸ್ವಲ್ಪ ಫುಲ್ ಮಳೆ ಆಯ್ತು ಸರ್. ನಮ್ ಕಡೆ ಸ್ವಲ್ಪ ಮಳೆ ಹೋಯ್ತು ಸರ್ ನಿನ್ನೆ ರಾತ್ರಿ. ನೋಡಿ ಸರ್ ಇದು ಹಾಗೆ, ಇದನ್ನ ನೋಡಿ ಸರ್, ಇದು ಹೇಗಿದೆ ನೋಡಿ ಸರ್. ಹೌದು. ನೋಡಿ ಸರ್, ಒಂದಲ್ಲ ಸರ್, ನೋಡಿ ಸರ್, ಯಾಕಂದ್ರೆ ಯಾವ್ದೋ ಒಂದು ಆದ್ರೆ ಇದು ಹೇಳ್ಬೋದು ಸರ್. ಮತ್ತೆ ಜಾಯಿಕಾಯಿ ನೋಡಿ ಸರ್, 2.5 years ಆಯ್ತು. ಜಾಯಿಕಾಯಿ ನೋಡಿ ಸರ್, ಇಷ್ಟು ಬಂದಿದೆ. ಹೈಟ್ ಬೆಳೆದು ಬಿಟ್ಟಿದೆ ಸರ್, ನಿಮ್ಗಿಂತ ಹೈಟ್ ಹೋಗಿದೆ. ನಮ್ಗಿಂತ ಹೈಟ್ ಹೋಗಿದೆ ಸರ್. ಹೌದು. ಜಾಯಿಕಾಯಿ ಸರ್, ಇದೆಲ್ಲ ಎಲ್ಲಿ ತರ್ಸಿದ್ ಸರ್ ನೀವು ಜಾಕಾಯಿ? ಇದೆಲ್ಲ ನಮ್ಮ ಸುಬ್ಬೇಗೌಡರು ಸರ್ ಅಂತ ಹೇಳಿದ್ದು. ಇವರು KR ಪೇಟೆನ ಇದಾರೆ, ಅವ್ರು ಹೇಳಿದ್ರು ನನಗೆ. ಇಲ್ಲಿ ದೇವೇಗೌಡರು ಅಂತ ಸರ್, ಶ್ರೀರಂಗಪಟ್ಟಣ, ಅಲ್ಲಿ ತರಿಸಿದ್ದು ಸರ್ ಇದು. ಶ್ರೀರಂಗಪಟ್ಟಣದಲ್ಲಿ ತರಿಸಿದ್ದು ಸರ್ ಇದು. ಏನ್ ಕೊಟ್ರಿ ಸರ್ ಒಂದೊಂದ್ ಜಾಕಾಯಿ ಗಿಡಕ್ಕ? ಸರ್ ಇದು 250 rupees, 300 rupees ಚಾರ್ಜ್ ಮಾಡುತ್ತೆ ಸರ್ ಒಂದು ಗಿಡಕ್ಕೆ. ಆಕ್ಚುಲಿ ಇದು ಮೇಲ್ ಮತ್ತೆ ಫೀಮೇಲ್ ನೋಡಿ ಅಲ್ಲಿ ತರಬೇಕು ಸರ್ ಇದು. ಆಕ್ಚುಲಿ ಬರೀ ಮೇಲೆ ಹಾಕ್ಬಿಟ್ರು ಕೂಡ ಆಗಲ್ಲ, ಬರೀ ಫೀಮೇಲ್ ಹಾಕ್ಬಿಟ್ರು ಕೂಡ ಆಗಲ್ಲ ಇದು. ಬರೀ ಮೇಲ್ ಹಾಕ್ಬಿಟ್ರು ಕೂಡ ಆಗಲ್ಲ, ಫೀಮೇಲ್ ಎರಡು ಇದ್ ಮಾಡಿ ತರಬೇಕು ಸರ್ ಅಲ್ಲಿ. ಅದಕ್ಕೆ ಅಂತಲೇ ಅವರು ನರ್ಸರಿ ಚೆನ್ನಾಗಿ ಮಾಡಿದ್ದಾರೆ, ಅದಕ್ಕೆ ಅಲ್ಲೇ ತಂದೆ ಸರ್ ನಾನು. ಗ್ಲಿರಿಸಿಡಿಯಾ ನೋಡಿ ಸರ್ ಇದು. ನೋಡಿ ಸರ್, ಲೈವ್ ಮಲ್ಚಿಂಗ್ ಅಗಸೆ. ಹೌದು. ಇದೇನ್ ಕಾಳು ಸರ್ ಇದು? ಇದು ತಗಣಿ ಕಾಳು ಅಂತೀವಿ ಸರ್, ಹಲಸಿಂದೆ. ಹಲಸಿಂದೆ. ಹಲಸಿಂದೆ ಸರ್. ನೋಡಿ ಸರ್, ಲೈವ್ ಮಲ್ಚಿಂಗ್ ಬಿಟ್ಟಿದೀವಿ ಸರ್ ನಾವು, ಯಾವ್ದೇ ರೀತಿ ಕೀಳಲ್ಲ, ಲೈವ್ ಮಲ್ಚಿಂಗ್ ಬಿಟ್ಟಿದೀವಿ. ಇವತ್ತು ಸೂಕ್ಷ್ಮಾಣು ಜೀವಿಗಳಿಗೆ ಆಹಾರನೇ ಇದು ಸರ್. ಸೂಕ್ಷ್ಮಾಣು ಜೀವಿಗಳಿಗೆ ನಾವು ಲೈವ್ ಫೆನ್ಸಿಂಗ್ ಆಗಿ ಕೊಟ್ರೆ, ಲೈವ್ ಫೆನ್ಸಿಂಗ್ ಇದನ್ನ, ಲೈವ್ ಮಲ್ಚಿಂಗ್ ನ, ಅದಕ್ಕೆ ಸೂಕ್ಷ್ಮಾಣು ಜೀವಿಗಳಿಗೆ ಒಳ್ಳೆ ಆಹಾರ ಆಗುತ್ತೆ ಅಂತ ಹೇಳಿ. ನೋಡಿ ಸರ್, ಯಾವ್ದೇ ರೀತಿ ನಾವು ಉಳುಮೆ ಮಾಡಲ್ಲ ಸರ್ ಇದನ್ನ. ಕಾಣಿಸ್ತಾ ಇದೆ ಸರ್? ಹೌದು. ನೋಡಿ ಸರ್, ಇಲ್ಲಿರೋದು ಸರ್ ಬುಡ ಇದು. ನೋಡಿ ಸರ್, ಇಲ್ಲಿರೋದು ಬುಡ ಇದು. ಎಷ್ಟು ದೂರ ಹಬ್ಬಿದೆ ನೋಡಿ ಸರ್, ಅಲ್ಲಿವರೆಗೂ ಹಬ್ಬಿದೆ. ಸರಿಯಾಗಿ ಹೋಗಿದೆ. ಕಡಿಮೆ ಅಂದ್ರೆ 1 ಕುಂಟೆ 1.5 ಕುಂಟೆ ಅಷ್ಟು ಅಗಲ ಅಂಟ್ಕೊಂಡಿದೆ ಸರ್ ಇದು. ಸುತ್ತಳತೆ ಇದೆ. ಆ ಕಡೆ ಒಂದು 15 ಫೀಟ್ ಇಲ್ಲಿವರೆಗೂ ಹೋಗಿದೆ, ಅಲ್ಲಿವರೆಗೂ ಹೋಗಿದೆ ಸರ್ ಅಲ್ಲಿ. ಸರ್. ಸರ್, ನೀವು ಈಗ ಇಷ್ಟು ವರ್ಷದಲ್ಲಿ ನೀವು ಕೆಲಸ ಬಿಟ್ಟು ಬಂದ್ರಿ ಎಲ್ಲ ಇಲ್ಲಿ, ನೀವು ಇದ್ರಲ್ಲಿ ಜೀವನಕ್ಕೆ ಅಂತ ಏನು ಇದರಿಂದ ಸಿಗ್ತಾ ಇದೆ ಸರ್? ಜೀವನಕ್ಕೆ ಅಂತ ಏನಿಲ್ಲ ಸರ್, ಈಗ ಮಾಡ್ಬೇಕು. ಈಗ ಸದ್ಯಕ್ಕೆ ಬರ್ತಾ ಇರೋದು ಅಂದ್ರೆ ನನಗೆ ತೆಂಗು ಒಂದು ಸರ್, ಅಡಿಕೆ ಈಗ ಶುರುವಾಗಿದೆ. ಅಲ್ಲಿ ನೋಡ್ಬೋದು ಸರ್, ಕೆಳಗಡೆ ಅಡಿಕೆ ಬಿಟ್ಟಿದೆ. ಈಗ 2 ಮರಗಳು ಬಿಟ್ಟಿದೆ ಸರ್, ನೋಡ್ಬೋದು ಸರ್. ಕೆಳಗಡೆ ಬನ್ನಿ ಸರ್, ಹೋಗೋಣ ಮುಂದೆ. ಅಡಿಕೆ ಈಗ ಶುರುವಾಗ್ತಾ ಇದೆ. ನಂತರ ಈಗ ಕೋಕೋ ಬಿಟ್ಟಿದೆ ಸರ್, ಕೋಕೋ ಹಾರ್ವೆಸ್ಟಿಂಗ್ ಮಾಡಿ ತಗೊಂಡು ಮನೆ ಹತ್ರ ಮಡಗಿದ್ದೀನಿ. ಈಗ ಸದ್ಯಕ್ಕೆ ತೆಂಗು ಒಂದೇ ಸರ್ ಬರ್ತಾ ಇರೋದು. ತೆಂಗು ಮತ್ತೆ ಕೋಕೋ 2ನೇ ಸರ್. ಹ್ಮ್ ಸರ್, ಈಗ ಸದ್ಯಕ್ಕೆ. ಬಟ್ ಇವತ್ತು ಕೃಷಿ ಮಾಡಿ ಸರ್ ನಾವು ಇದನ್ನ ಉಳಿಸ್ಕೊಂಡ್ರೆ ಮುಂದೆ ಅದೇ ಸಾಕ್ತಾ ಹೋಗುತ್ತೆ ಸರ್. ನೋಡಿ ಸರ್, ನಾವೇ ಸುಳ್ಳು ಹೇಳೋದು ಬೇಡ ಸರ್, ವಿಡಿಯೋ ಬೇಡ. ನೋಡಿ. ಹೌದು. ಇಲ್ಲ, ನಿಜಲ್ಲ, ಒಂದೊಂದ್ ಗಿಡನು ಸಕ್ಕತ್ತಾಗಿ ಬಂದಿದೆ ಸರ್ ರಿಯಲಿ. ಯಾಕಂದ್ರೆ ಎಲ್ಲಾರು ಈ ಕೆಮಿಕಲ್ ಹಾಕಿದ್ರೆ ಇಷ್ಟ ಚೆನ್ನಾಗ್ ಬರೋದು ಅಡಕೆ ಅಂತಾರೆ ಸರ್. ನಾನು ಒಂದು ಸತ್ಯವಾಗಿ ಹೇಳ್ತೀನಿ ಸರ್, ಯಾರು ಎಲ್ಲಿ ಬೇಕಾದ್ರೆ ಕೃಷಿ ವಿಜ್ಞಾನಿಗಳೇ ಬಂದು ಚೆಕ್ ಮಾಡ್ಕೊಳ್ಳಿ ಸರ್. 6 years ಆಯ್ತು ಸರ್, ಒಂದೇ ₹1 ಕೆಮಿಕಲ್ ಹಾಕಿಲ್ಲ ಸರ್ ನಾನು ಇದಕ್ಕೆ. ಯಾರು ಬೇಕಾದ್ರೂ ಬಂದು ಚೆಕ್ ಮಾಡ್ಕೊಳ್ಳಿ ಸರ್. 6 years ಆಯ್ತು ಸರ್, ನಾನು ಇದುವರೆಗೂ ಒಂದೇ ಒಂದ್ ಸರಿ ನಾನು ಕೆಮಿಕಲ್ ಹಾಕಿಲ್ಲ ಸರ್, ಆಡ್ ಮಾಡಿಲ್ಲ ಸರ್. ನಮ್ ತಂದೆಯವ್ರು ಬೇಕಾದ್ರೆ ಹಾಕಿ ಅಂತಾರೆ ಸರ್, ಅದನ್ನ ನಾನು ಯಾವತ್ತೂ ಹಾಕಿಲ್ಲ ಸರ್ ನಾನು. ನೋಡಿ ಸರ್, ಮುಂದೆ ಬನ್ನಿ ಸರ್. ಹಾಗೆ ಸ್ವಲ್ಪ ಬ್ರಷ್ ಕಟ್ ಹೊಡೆದಿಲ್ಲ, ಈಗ ಬ್ರಷ್ ಕಟ್ ಹೊಡಿಬೇಕು ಸರ್ ಈಗ. ಇಲ್ಲ, ಚೆನ್ನಾಗ್ ಬಂದಿದೆ ಸರ್, ಅದ್ರ ಬಗ್ಗೆ ನೋ ಡೌಟ್. ನೋಡಿ ಸರ್. ಸರ್, ನಿಮ್ ಸುತ್ತಮುತ್ತ ಎಲ್ಲ ಫುಲ್ ಕೆಮಿಕಲ್? ಹಾ ಸರ್, ನೋಡಿ ಸರ್, ಪಕ್ಕದಲ್ಲೇ ಕೆಮಿಕಲ್ ಮಾಡ್ತಾರೆ. ನಾವು ಮಾತ್ರ ಕೆಮಿಕಲ್ ಇಲ್ಲ ಸರ್. ನೋಡಿ ಸರ್, ಪಕ್ಕದಲ್ಲೇ ಮಾಡ್ತಾರೆ, ಬಟ್ ನಾವು ಮಾಡಕ್ ಹೋಗಲ್ಲ ಸರ್. ನೋಡಿ ಸರ್, ಅಡಿಕೆ ಈಗ ಶುರುವಾಗಿದೆ. ಈಗ ಒಂಬಾಳೆ ಹೊಡೆದಿದೆ. ಈಗ ಒಂದು ಗೊನೆ ಮನೆಗೆ ಹಂಗೆ ಇದು ಒಣಗಿಸ್ಕೊಂಡು ಇದ್ ಮಾಡೋಣ ಅನ್ಬಿಟ್ಟು ನಾವೇ ತಗೊಂಡೋಗಿ ಮೊನ್ನೆ ಕಿತ್ಕೊಂಡು ಅಡಿಕೆ ಬಿಟ್ಟಿದೆ. ಈಗ ಅಡಿಕೆ ಈಗ ಶುರುವಾಗಿದೆ ಸರ್. ಕಾಣಿಸ್ತಾ ಸರ್? ಹೌದು ಸರ್, ಚೆನ್ನಾಗ್ ಬಂದಿದೆ. ಇನ್ನೇನ್ ನೆಕ್ಸ್ಟ್ ಇನ್ನೊಂದು 1.5-2 ವರ್ಷ ನಿಮ್ಗೆ ಆಲ್ಮೋಸ್ಟ್ ಎಲ್ಲಾ ಗಿಡದಲ್ಲೂ ಎಲ್ಲ ಬಂದ್ಬಿಡುತ್ತೆ ಸರ್. ಹೌದು. ಇದು ನೋಡಿ ಸರ್, ನಿಂಬು ಇದು ಕೂರ್ಗ್ ಕೊಡ್ಲಿಪೇಟೆಯಿಂದ ತಂದು ನೆಟ್ಟಿದ್ದು ಸರ್. ಇದು ನಮ್ಮ ಅವರು ಕೂರ್ಗ್ ನರ್ಸರಿ ಅಂತ ಹೇಳಿ
ಹೌದು. ಅವ್ರು ಕೊಟ್ಟಿದ್ದು ಸರ್ ಇದು. ಕೂರ್ಗ್ ನಿಂಬು ಅಂತ ಹೇಳ್ತಾರೆ ಸರ್ ಇದನ್ನ. ಹ್ಮ್ ಆಕ್ಚುಲಿ ನೋಡಿ ಸರ್, ಇದು ಕೂರ್ಗ್ ನಿಂಬು ಅಂತ ಹೇಳ್ತಾರೆ ಸರ್. ನೋಡಿ ಸರ್. ಓ, ಸೈಜ್ ಚೆನ್ನಾಗಿದೆ ಸರ್. ಇನ್ನೂ ಬರುತ್ತೆ ಸರ್, ಆಕ್ಚುಲಿ ಇನ್ನೂ ಸೈಜ್ ಬರುತ್ತೆ. ಹ್ಮ್ ಇದೇ ಫಸ್ಟ್ ಸರ್, ಈಗ 2.5 ವರ್ಷ ಆಗಿದೆಯಲ್ವಾ, ಹ್ಮ್ ಈಗ ಶುರುವಾಗ್ತಾ ಇದೆ ಸರ್ ಇದು. ನೋಡಿ ಸರ್. ಸರ್ 2.5 ವರ್ಷಕ್ಕೆ. ನೋಡಿ ಸರ್. ಹ್ಮ್ ನೋಡಿ ಸರ್ ಎಷ್ಟು ದಪ್ಪ ಬಂದಿದೆ. 2.5 ವರ್ಷ ಆಯ್ತು ಸರ್ ಈ ಗಿಡ ಮಾಡಿ. 2.5 ವರ್ಷ ಆಗಿದೆ ಸರ್ ಹತ್ತತ್ರ. ಈಗ ಶುರುವಾಗಿದೆ ಸರ್. ಇನ್ನು ಹೋಗ್ತಾ ಹೋಗ್ತಾ ಇನ್ನೂ ಬರುತ್ತೆ ಸರ್ ಅದು. ಇನ್ನು ಈ ಸೈಜ್ ವರೆಗೂ ಬರುತ್ತೆ ಅಂತ ಹೇಳಿದ್ದಾರೆ. ಈಗ ಶುರು ಆಗಿದೆ ಸರ್ ಫಸ್ಟ್ ಈಗ. ಮತ್ತೆ ಇಲ್ಲಿ ಆಲ್ ಸ್ಪೈಸಸ್ ಸರ್ ನೋಡ್ಬೋದು ಇಲ್ಲಿ ಮುಂದೆ. ಇಲ್ಲಿ ಹಾಗೆ ಇದನ್ನ ಹಬ್ಸಿದೀವಿ ಸರ್, ಹಾಗೆ ಮೆಣಸು. ಹೌದು. ಹಾ ಸರ್. ಜೀವನೋಪಾಧ್ಯಾಯಕ್ಕೆ ಎಲ್ಲಾನು ಮಾಡ್ಬೋದು ಸರ್. ನೋಡಿ ಸರ್, ಅಡಿಕೆ ಇಲ್ಲೂ ಕೂಡ. ಹೌದು. ಸರ್. ಇಲ್ಲ, ಚೆನ್ನಾಗ್ ಬಂದಿದೆ ಸರ್ ಅಡಿಕೆ ಮಾತ್ರ, ನೋ ಡೌಟ್ ಅದ್ರ ಬಗ್ಗೆ. ನೋಡಿ ಸರ್ ಅಡಿಕೆ ಈಗೆಲ್ಲ ಒಂಬಾಳೆ ಈಗ ಶುರು ಆಗ್ತಾ ಇದೆ ನೋಡಿ ಸರ್. ಮೇಲೆ ಹೊಟ್ಟೆ ಬಂದಿದೆ ಅಲ್ಲ. ಹಾ ಸರ್. ಗರ್ಭ ಕಚ್ಚಿದೆ ಸರ್. ಇದು ನೋಡಿ ಸರ್, ಆಲ್ ಸ್ಪೈಸಸ್ ಅಂತಾರೆ, ಪಲಾವ್ ಎಲೆ ಅಂತಾರೆ. ಇದು ಕೂಡ ನಮ್ಮ ಮನೆಗೆ ಬೇಕಾದಷ್ಟು ಇದ್ ಮಾಡ್ಬೋದು. ನಂತರ ಇದು ಮುಂದೊಂದ್ ದಿನ ಮರ ಆದ್ರೆ ಅದನ್ನು ಕೂಡ ಮಾರಾಟ ಮಾಡ್ಲಿಕ್ಕೆ ಆಗುತ್ತೆ ಸರ್. ಹೌದು. ನೋಡ್ಬೋದು ಸರ್ ಬೇಕಾದ್ರೆ. ನೋಡಿ ಸರ್, ಅಲ್ಲ ಚೆನ್ನಾಗಿದೆ ಅದು. ಇದನ್ನ ಮಾಡಿ ನೋಡಿ ಸರ್. ಅಲ್ಲ, ಅದು ಪಲಾವ್ ಎಲೆನ ಬೇರೆ ಅಂತ. ಸಕದಾಗಿದೆ ಸರ್. ನೋಡಿ ಸರ್, ಪಲಾವ್ ಎಲೆ ಘಮ ಘಮ ಅಂತ ಇದೆ. ನೋಡಿ ಸರ್. ಇದು ಎಷ್ಟು ತರ ಬಾಳೆ ಹಾಕಿದ್ದೀರಾ ಸರ್ ನೀವು? ಸರ್ ನಂದು ಏಲಕ್ಕಿ, ಪಚ್ಚಬಾಳೆ, ನೇಂದ್ರ ನೆಟ್ಟಿದೆ, ಹೊಂಟೋಯ್ತು. ಮತ್ತೆ ಚಂದ್ರ ಅಂತ ಸರ್, ಅದೇ ರೆಡ್ ಬನಾನಾ ಅಂತಾರೆ, ಕೇರಳ ಬಾಳೆ ಹೇಳ್ತಾರೆ, ರೆಡ್ ಬನಾನಾ. ಮತ್ತೆ ಬೂದ್ ಬಾಳೆ ಸರ್. 5 ತರ ಹಾಕಿದೀನಿ ಸರ್. ಇನ್ನೊಂದು ಜೇನ್ ಬಾಳೆ ಅಂತ ಹಾಕಿದ್ದೆ, ನಮ್ಮ ಇವ್ರ ಹತ್ರ ತಂದಿದೆ. ಅದು ಯಾಕೋ ಮಳೆ ಯಥೇಚ್ಛವಾದ್ರಿಂದ ಸ್ವಲ್ಪ ಕೊಳ್ತೋಯ್ತು, ಅದು ಗಿಡ ಚೆನ್ನಾಗಿ ಬರ್ಲಿಲ್ಲ. ನೆಕ್ಸ್ಟ್ ಇನ್ನೊಂದು ಅವ್ರ ಹತ್ರ ಇಸ್ಕೊ ಬರ್ಬೇಕು ಸರ್, ನಮ್ಮ ಕೇರ್ಪೇಟೆ ಅವ್ರ ಹತ್ರ. ತಿರ್ಗಾ ಇಸ್ಕೊಂಡ್ ಈಗ ನೆಡ್ತೀನಿ ಸರ್. ಈಗ ಸ್ವಲ್ಪ ಯಥೇಚ್ಛವಾದ ಮಳೆ ಆದ್ರಿಂದ ಅದು ಗಿಡಗಳು ಬರಕ್ಕೆ ಅವಕಾಶ ಆಗ್ಲಿಲ್ಲ ಸರ್. ನೀರ್ ನಿಂತ್ಬಿಡ್ತಲ್ಲ, ಸಣ್ಣ ಗಿಡ ಅಲ್ವಾ, ಅದು ಚೆನ್ನಾಗಿ ಇದ್ ಬರ್ಲಿಲ್ಲ. ಇದು ನೋಡಿ ಸರ್, ಇದು ಬಟರ್ ಫ್ರೂಟ್ ಸರ್. ಇದು ಕಾಯಿಗೆ ಕಚ್ಚಿದ್ಯಾ ಸರ್? ಕಾಯಿ ಕಚ್ಚಿತ್ತು ಸರ್. ಈಗ ಬಯಲುಸೀಮೆ ಇದಕ್ಕೆ ಸಾರಿ, ನಮ್ಮ ಮಂಡ್ಯ ಸಾವಯವ ಸಂತೆಗೆ ನಮ್ಮ ಇವರು ಕೆಂಪೇಗೌಡರು ಅಂತಿದ್ದಾರೆ, ಅವ್ರು ಕೊಟ್ಟರು. ಕೆಂಪೇಗೌಡರು ಕೊಟ್ರ? ಕೆಂಪೇಗೌಡರು ಕೊಟ್ಟಿದೆ ಸರ್. ಒಂದು 4 kg ಅಷ್ಟು ಬಂದಿತ್ತು, 3 kg ಅಷ್ಟು ಕೊಟ್ಟಿದೆ ಸರ್ ಅವ್ರಿಗೆ. ಅವರೇ ಇದ್ ಮಾಡಿದಾರೆ ಸರ್. ಅಲ್ಲೂ ಇದೆ ಸರ್ ಬಟರ್ ಫ್ರೂಟ್. ಹೌದು. ಇದೇ ಫಸ್ಟ್ ಆಗಿರೋದ್ರಿಂದ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಬಿಡ್ತದೆ ಸರ್ ಇದು. ಇದೇ ಫಸ್ಟ್ ಇದರಿಂದ ಸರ್. ಇದೆಲ್ಲ 3 ವರ್ಷ ಆಯ್ತಾ ಬಂತು ಸರ್ ಅಷ್ಟೇ. ಹೌದು. ನಿಂಬು ನೋಡಿ ಸರ್ ಹಂಗೆ. ಎಲ್ಲ ಚೆನ್ನಾಗ್ ಕಚ್ಚಿದೆ ಸರ್ ನಿಂಬೆ ಮಾತ್ರ. ಆಲ್ಮೋಸ್ಟ್ ಅಲ್ಲೂ ಒಂದ್ 50 ಕಾಯಿ ಮೇಲೆ ಇದೆ ಸರ್ ಇದ್ರಲ್ಲಿ. ಇಲ್ಲ ಸರ್, ಮೊನ್ನೆ 300 ಕಾಯಿ ಕಿತ್ಕೊಂಡು ಮಾರ್ದೆ ಸರ್. ಸರ್ 300 ಕಾಯಿ ಕಿತ್ಕೊಂಡು ಹೋದೆ ಸರ್. ಬರೀ 50 ಅಲ್ಲ, 300 ಕಾಯಿ ಕಿತ್ಕೊಂಡು ಕೊಟ್ಟೆ ಸರ್. ಅಲ್ಲ, ಈಗ ಅಟ್ ಪ್ರೆಸೆಂಟ್ ಒಂದ್ 50 ಮೇಲಿದೆ ಸರ್. ಹೌದು. ಗೊತ್ತಾಗಲ್ಲ, ಅದು ಹಸಿರು ಬಣ್ಣದಲ್ಲೇ ಇರೋದ್ರಿಂದ ಸ್ವಲ್ಪ ಕಲರ್ ಇನ್ನು ತಿರುಗಿಲ್ಲ. ಇನ್ನೊಂದ್ ಚೂರ್ ಕಲರ್ ತಿರುಗಿದ್ರೆ ಸರ್ ಆಗ ಸಖತ್ತಾಗಿ ಗೊತ್ತಾಗುತ್ತೆ. ನೋಡಿ ಸರ್, ಮೇಲೆ ಏನ್ ಸೈಜ್ ಇದೆ ನೋಡಿ ಸರ್ ಅಲ್ಲಿ. ಹೌದು. ನೋಡಿ ಸರ್, ಸಖತ್ತಾಗಿದೆ. ನೋಡಿ ಸರ್, ಅದು ಏನ್ ಸೈಜ್ ಇದೆ ಅಂತ. ಅದು ಆಲ್ರೆಡಿ ಹಾರ್ವೆಸ್ಟ್ ಬಂದಿದೆ. ಹಾರ್ವೆಸ್ಟ್ ಬಂದಿದೆ ಸರ್. ಅದು ಮೇಲಿರೋದ್ರಿಂದ ಎಡಕ್ತಾ ಇಲ್ಲ. ಹೌದು, ಚೆನ್ನಾಗ್ ಬಂದಿದೆ ಸರ್. ನೋಡಿ ಸರ್, ಇದು ಜಾಯಿಕಾಯಿ ಸರ್. 3.5 years ಆಯ್ತು. ಇಲ್ಲ, ಗ್ರೋತ್ ವೈಸ್ ಎಲ್ಲ ಸಖತ್ತಾಗಿದೆ ಸರ್. ಅದೇ ನೀವ್ ಹೇಳಿದ್ರಲ್ಲ, ನಿಮ್ಮ ಮಣ್ಣು ಬಂಜೆನ್ ಮಾಡ್ಬಿಟ್ಟಿದೀವಿ ನಾವು. ಬಂಜೆನ್ ಕಾಪಾಡ್ಕೊಂಡು ಸರ್, ಭೂಮ್ತಾಯಿನ ಬಂಜೆ ಮಾಡಿದ್ರೆ ಸರ್, ಬಂಜೆಗೆ ಮಕ್ಳಾಗಲ್ಲ. ಅದನ್ನ ಎಲ್ಲಾರು ನಾವು ಕಲ್ತ್ಕೊಬೇಕು ಸರ್. ಭೂಮ್ತಾಯಿ ಬಂಜೆ ಆದ್ರೆ, ಈಗ ನೋಡಿ ಸರ್, ಇನ್ನೂ ಒಂದು ಮುಂದುವರೆದು ಹೇಳ್ಬೇಕು ಅಂದ್ರೆ 4G 5G ಕೊಡುವಂತ ಎಷ್ಟೋ ಕಂಪ್ನಿಗಳು ಬರ್ಬೋದು ಸರ್. ಆದ್ರೆ ಒಂದು ಮಾತು ಹೇಳ್ತೀನಿ ಸರ್, ಗಂಜಿ ಕೊಡ್ಲಿಕ್ಕೆ ನಮ್ಮ ರೈತರು ಬಿಟ್ರೆ ಬೇರೆ ಯಾರ ಕೈಲೂ ಸಾಧ್ಯ ಇಲ್ಲ ಸರ್. ರೈತನೇ ಬೇಕು. ರೈತರು ಮತ್ತೆ ರೈತ ಅಲ್ಲದೆ ಬೇರೆ ಯಾರು ಕೊಡ್ಲಿಕ್ಕೆ ಆಗಲ್ಲ ಸರ್. ಯಾಕೆಂದ್ರೆ 4G 5G ಕೂಡ ಎಷ್ಟೋ ಕಂಪ್ನಿಗಳು ಬರ್ಬೋದು ಸರ್. ಇವತ್ತು ನೆಟ್ವರ್ಕ್ ಏನ್ ಬೇಕಾದ್ರೂ ಸೃಷ್ಟಿ ಮಾಡೋದಿದೆ, ಕಂಪ್ನಿಗಳಿದೆ. ಆದ್ರೆ ಗಂಜಿ ಕೊಡ್ಲಿಕ್ಕೆ ಈ ನೆಲದಲ್ಲೇ ಬೆಳಿಬೇಕು. ಹೌದು. ಈ ನೆಲ ಅಲ್ದೇನೆ ಬೇರೆ ಯಾವ ನೆಲದಲ್ಲೂ ಬೆಳೆದಿ ಅವ್ರು ನಾವು ಕಂಪ್ನಿಯಿಂದ ಕೊಡಕ್ಕಾಗತ್ತ ಸರ್, ಗಂಜಿನ ತಯಾರು ಮಾಡಕ್ಕಾಗತ್ತ? ಹಾಗೆ ನಮ್ಮ ರೈತರಾದವರು ನಾವು ಎಲ್ಲಾನೇ ನಾವು ಕಲ್ತ್ಕೊಬೇಕು ಅನ್ನೋದು ನನ್ನ ಒಂದು ಇದು ಸರ್, ಮನವಿ ಅಷ್ಟೇ. ಸೂಪರ್ ಸರ್, ಚಿನ್ನದಂತ ಮಾತು ಹೇಳಿದ್ರಿ. ವಾಟರ್ ಆಪಲ್ ಸರ್ ಇದು. ವಾಟರ್ ಆಪಲ್? ಹಾ ಸರ್, ವಾಟರ್ ಆಪಲ್ ಗಿಡ ನೋಡಿ ಸರ್. ಇದು ಈ ವರ್ಷ ಬರ್ಬೋದು ಸರ್. ಇದು ಎಲ್ಲ 2.5 years 3 years ಆಯ್ತು ಸರ್ ಇದು ಕೂಡ. ಹೌದು. ಇಲ್ಲ, ಗ್ರೋತ್ ಸಕ್ಕದ ಬಂದಿದೆ ಸರ್. ಸರ್, ನೋ ಡೌಟ್ ಅದ್ರ ಬಗ್ಗೆ. ನೋಡಿ ಸರ್, ಇದೆಲ್ಲ ಸ್ಲರಿ ಹಾಕಿದೀವಿ ನಾವು. ನೋಡಿ ಸರ್, ಇಲ್ಲಿ ಹಾಗೆ ವಿಳ್ಯದೆಲೆ ಹಬ್ಸಿದೀವಿ ಸರ್ ಗಿಡಕ್ಕೆ. ನೋಡಿ ಸರ್, ವಿಳ್ಯದೆಲೆ ಚೆನ್ನಾಗಿ ಹೋಗಿದೆ ಸರ್. ನೋಡಿ ಸರ್, ತುದಿವರೆಗೂ ಹೋಗಿದೆ. ಹೌದು. ಆಕ್ಚುಲಿ ವಿಳ್ಯದೆಲೆನ ಸರ್ ನಮ್ಮವ್ರು ಏನ್ ಮಾಡ್ತಾರೆ ಅಂದ್ರೆ ಚಪ್ಪಲಿ ಹಾಕೊಂಡು ಇದ್ ಮಾಡ್ತಾರೆ ಸರ್. ದಯವಿಟ್ಟು ಚಪ್ಪಲಿ ಹಾಕೊಂಡು ಹೋಗ್ಬಾರ್ದು ಅಂತ ನನ್ನ ಭಾವನೆ. ಹಾ ಸರ್, ಲಕ್ಷ್ಮಿ ಅಲ್ವಾ ಸರ್ ಇದು. ಲಕ್ಷ್ಮಿ ಆದ್ರಿಂದ ಚಪ್ಪಲಿ ಹಾಕೊಂಡು ಹೋಗ್ಬಾರ್ದು ಸರ್ ಇದನ್ನ. ನೋಡಿ ಸರ್, ವಿಳ್ಯದೆಲೆ ಚೆನ್ನಾಗಿದೆ, ಒಳ್ಳೆ. ನೋಡಿ ಸರ್ ಎಷ್ಟು ಹೋಗಿದೆ. ಇದು ಅಷ್ಟೇ ಸರ್, 2 years ಆಯ್ತಾ ಬಂತು ಸರ್. 2 yearsಗೆ ಎಷ್ಟು ಹೋಗಿದೆ ಸರ್. 2 years ಕರೆಕ್ಟ್ ಆಗಿದೆ. 2 years 2.5 years ಆಗ್ತಾ ಬಂತು ಸರ್ ಇದು. ಹೌದು ಸರ್. ಕೊನೆಯದಾಗಿ ನಿಮ್ ತರ ಈ ತರ ಬೆಂಗಳೂರು ಬಿಟ್ಟು ಕೃಷಿಗೆ ಬರೋರ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಅಥವಾ ಈಗ ಬರ್ಬಹುದಾ, ಜಯಿಸ್ಬಹುದಾ? ಏನ್ ನಿಮ್ಮ
ಕೊನೆಯಾದಂತ ಒಂದು ಮೆಸೇಜ್ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಸರ್ ನಾನು ಹೇಳೋದು ಏನಂದ್ರೆ, ಮಾಡ್ಬೋದು ಸರ್, ಮಾಡಕ್ ಆಗಲ್ಲ ಅಂತಲ್ಲ. ಇದನ್ನೇ ನಂಬಿ ನಾನು ಬದುಕು ಕಟ್ಕೊತೀನಿ ಅನ್ನೋದು ಸ್ವಲ್ಪ ಸುಳ್ಳು ಸರ್. ಆದಷ್ಟು ನೀವು ಒಂದ್ ಸ್ವಲ್ಪ ಫೈನಾನ್ಸಿಯಲಿ ಚೆನ್ನಾಗಿದ್ದು ಎಲ್ಲಾನು ಮಾಡ್ಕೊಂಡು ಬಂದು ಸೇರ್ಕೊಂಡ್ರೆ ತುಂಬಾ ಒಳ್ಳೇದು ಅಂತ ನನ್ನ ಆಸೆ ಸರ್ ಅಷ್ಟೇ. ಫೈನಾನ್ಸಿಯಲಿ ಸುಮ್ಮನೆ ಬಂದ್ಬಿಟ್ಟು ಸಡನ್ ಆಗಿ ಎಲ್ಲಾನು ಮಾಡ್ಬಿಡ್ತೀನಿ ಅಂದ್ರೆ ಆಗಲ್ಲ ಸರ್. ಕೆಮಿಕಲ್ ಫಾರ್ಮಿಂಗ್ ಇಂದ ಸಾವಯವ ಫಾರ್ಮಿಂಗ್ ಬರ್ತೀನಿ ಅಂದ್ರೆ ತುಂಬಾ ಖರ್ಚಾಗುತ್ತೆ ಸರ್. ಈಗ ನಾವು ಬಂದಾದ್ಮೇಲೆ ಸರ್ ಸುಮಾರು 10 ಲಕ್ಷವರೆಗೂ ಈ ತೋಟಕ್ಕೆ ಖರ್ಚು ಮಾಡಿದೀನಿ ಸರ್. ಇದು 1.5 ಎಕರೆ ಜಾಗಕ್ಕೆ ಸುಮ್ಮನೆ ಬಂದ್ಬಿಟ್ಟು ಮಾಡ್ಬಿಡ್ತೀನಿ ಅನ್ನೋದೆಲ್ಲ ಸುಳ್ಳು ಸರ್. ತುಂಬಾ ಖರ್ಚು ಮಾಡ್ಬೇಕು. ಆದಾಯನ ನಂತರ ಅದು ಹೋಗ್ತಾ ಹೋಗ್ತಾ ನೋಡಿ ಸರ್, ಇದೆಲ್ಲ ಚೆನ್ನಾಗಿ ಬಂದಿದೆ ಅಡಿಕೆ. ಈ ಗ್ರೌತ್ ಬಂದ ನಂತರ ಅಡಿಕೆನಲ್ಲಿ ಹೋಗ್ತಾ ಹೋಗ್ತಾ ಇಳುವರಿ ಹೆಚ್ಚಾಗ್ತಾ ಹೋಗುತ್ತೆ ಸರ್. ಎಲ್ಲಾದ್ರೂ ಅಷ್ಟೇ. ಎತ್ಕೊಂಡ್ಬಿಡ್ತೀರಾ? ಹಾ ಸರ್, ಒಂದ್ ಸರಿ ಇಲ್ಲ 2 ಸರಿಗೆಲ್ಲ ನಮ್ ಏನ್ ನಾವು ಖರ್ಚು ಮಾಡಿದ್ವಿ ಬಂದ್ಬಿಡುತ್ತೆ. ಹೌದು. ಬಟ್ ಇದ್ರಲ್ಲೇ ನಾನು ಜೀವನ ಕಟ್ಕೊತೀನಿ ಅನ್ನೋದೆಲ್ಲ ಸುಳ್ಳು. ಆತರ ಇಟ್ಕೊಂಡು ಯಾರು ಬರಕ್ ಹೋಗ್ಬೇಡಿ. ಹೋಗ್ತಾ ಹೋಗ್ತಾ ಹಂತವಾಗಿ ಬರುತ್ತೆ, ಅದಂತೂ ನಿಜ. ಹೌದು. ಅಂದ್ರೆ ಇವತ್ತೇ initially ಬಂದ್ಬಿಡುತ್ತೆ start ಮಾಡಿ ಹಾ ಸರ್, ಆಮೇಲೆ ನಿಮ್ಗೆ ಇದ್ ಬೆಳೆ ಬರೋ ಟೈಮಿಗೆ ಬೇಕಾದ್ರೆ ಕೆಲಸ ಬಿಟ್ಟು ಬರ್ಬೋದು. ಬರ್ಬೋದು ಸರ್. ಅದಕ್ಕೆ ನಾನು ಕೆಲಸದಲ್ಲಿ ಇದ್ದಾಗ್ಲೇ ಕೂಡ ಇವೆಲ್ಲನೂ ಮಾಡ್ಕೊಂಡೆ ಸರ್. ನಾನು Okay. ಈ ತೆಂಗೆಲ್ಲ ನಾನು ನಮ್ಮ ತಂದೆಯವ್ರ ಜೊತೆ ಇದ್ದಾಗ ಎಲ್ಲಾನು ಸೇರಿ ನಮ್ಮ ತಂದೆಯವ್ರ ಜೊತೆಲೂ ನಾನು ಮಾಡ್ಕೊಂಡೆ ಸರ್ ನಾನು. ಏಕೆಂದ್ರೆ ಬರೋದ್ ಮೂಮೆಂಟ್ ಗೊತ್ತಿತ್ತು ಸರ್ ಆಗ. ಇದು ಯಾಕೆ ಹೋಗ್ತಾ ಹೋಗ್ತಾ, ಯಾಕಂದ್ರೆ ಆಲ್ ಓವರ್ ಇಂಡಿಯಾ ಎಲ್ಲಾ ಕಡೆ ಓಡಾಡ್ದೆ ಸರ್ ನಾನು. ಪೊಲ್ಯೂಷನ್ ತುಂಬಾ ನೋಡಿದೆ ಸರ್. ಎಲ್ಲೂ ಹೋದ್ರು ನಮ್ಗೆ ಏನೇನೋ ಕಡಿಮೆ ನಮ್ಮ ಊರೇ ನಮಗೆ ಮೇಲು ಸರ್ ಇವತ್ತು, ಅಲ್ವಾ ಸರ್? ಆ ಒಂದು ಉದ್ದೇಶ ಇಟ್ಕೊಂಡು ಇಲ್ಲ ನಮ್ಮ ಹಳ್ಳಿನೇ ಬೆಟ್ರು, ಏನೇನೋ ಕಂಡ್ಮೇಲೆ ನಮ್ಮೂರೇ ನಮಗೆ ಮೇಲು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು, ಇಲ್ಲ ಸರ್ ನಾನು ಹಳ್ಳಿಲೇ ಇರ್ಬೇಕು ಅನ್ನೋ ಒಂದು ಇದನ್ನ ಇಟ್ಕೊಂಡು ಇಲ್ಲೇ ಬಂದೆ ಸರ್. ಒಳ್ಳೆ ಆರೋಗ್ಯ ಬೇಕು ಅಂದ್ರೆ, ಉತ್ತಮವಾದ ಆರೋಗ್ಯ, ಅದಕ್ಕೋಸ್ಕರ ನಾವು ಹಳ್ಳಿನೇ ಬೆಸ್ಟ್ ಅಂತ ಬಂದಿದ್ದೀವಿ ಸರ್ ಇಲ್ಲಿಗೆ. ತುಂಬಾನೇ ಥ್ಯಾಂಕ್ಸ್ ಸರ್, ಒಳ್ಳೇದಾಗ್ಲಿ. ಹಾಂ ಸರ್, ಇನ್ನು ಇದೇ ತರ ಕಂಟಿನ್ಯೂ ಆಗ್ಲಿ. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಯಾವ ತರ ಇತ್ತು ಅಂತ ಈ ಬಸವರಾಳ್ ಅವರ ತೋಟ. ಅವ್ರು ಹೇಳದಂತ ಒಂದು ಚಿನ್ನದಂತ ಮಾತು, 3G 4G 5G ಏನ್ ಬಂದ್ರು ಗಂಜಿ ಅಂತ ನಾವು ಕುಡಿಯಕ್ಕೆ ಮಣ್ಣೇ ಬೇಕು ಅಂತ. ಅದಕ್ಕೆ ಕೊನೆಗೆ ಮಣ್ಣಿಗೆ ನಾವು ಸೇರೋದು, ಬಟ್ ಮಣ್ಣಿಂದಾನೇ ಪ್ರತಿಯೊಂದು ಆಗೋದು ಅಂದ್ರು. ನಿಮ್ಗಳು ಮನೇಲೂ ಈ ತರ 1 ಎಕರೆ, ಅರ್ಧ ಎಕರೆ, 3/4 ಎಕರೆ ಇದ್ರೆ ದಯವಿಟ್ಟು ಅದನ್ನ ಇವಾಗ್ಲಿಂದಾನೇ ಡೆವಲಪ್ ಮಾಡಕ್ ಸ್ಟಾರ್ಟ್ ಮಾಡಿ. ಸೊ ಒಂದಲ್ಲ ಒಂದಿನ ಅದ್ ನಿಮ್ ಕೈ ಹಿಡಿಯುತ್ತೆ. ಇಷ್ಟ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದೀನಿ. ಇನ್ನ ಒಂದ್ 2-3 ಇವ್ರ ತೋಟದಲ್ಲಿ ಇನ್ನೊಂದಷ್ಟು ಬೇರೆ ಬೇರೆ ಕಂಟೆಂಟ್ಗಳಿದೆ, ಅದನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ ಇಂದ ಹೃದಯಪೂರ್ವಕ ವಂದನೆಗಳು, ಧನ್ಯವಾದಗಳು, ಶುಭ ದಿನ.